ನಮಸ್ಕಾರ ವೀಕ್ಷಕರೇ, ಸಮಸ್ತ ಮಾಸ್ಟರ್ ವೀಕ್ಷಕರಿಗೆ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ನೆಚ್ಚಿನ ನಿಮ್ಮ ಮನೆಯ ಮಗ ವಿಶ್ವನಾಥ್. ವೀಕ್ಷಕರೇ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇವತ್ತು ನಾವಿದ್ದೇವೆ ಹೆಜ್ಜಾಲ ಒಂದು ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲಿ ಇವತ್ತು ಹಳ್ಳಿಯ ಒಂದು ಸಡಗರದಲ್ಲಿ ಗಣೇಶನ ಅದ್ದೂರಿಯ ಸಮಾರಂಭ ಇವತ್ತು ಮೂಡ್ತಾ ಇದೆ. ಈ ಸಮಾರಂಭಕ್ಕೆ ಇವತ್ತು ನಾವು ಈ ದಿನ ಎಲ್ಲ ಹಳ್ಳಿಗಳಿಗೆ ನೀಡುತ್ತಾ ನಮ್ಮ ಗಣೇಶನನ್ನು ನಿಮ್ಮ ಮನೆಗೆ ಕರೆತರ್ತಾ ಇದ್ದೇವೆ. ಆದರೆ ನೀವೇನು ಮಾಡ್ಬೇಕಂತ ಹೇಳಿದ್ರೆ, ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಮುಗಿಯೋವರೆಗೂ ನೀವು ನಮ್ಮ ಜೊತೆ ಇದ್ದು ಗಣೇಶನನ್ನು ಸಂಪೂರ್ಣವಾಗಿ ಭಕ್ತಿಯಿಂದ ಬೇಡಿ ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ ಈಗ ವೀಕ್ಷಕರೇ ನಮ್ಮ ಗಣೇಶನ ಜಾತ್ರೆಗೆ ಎಲ್ಲರೂ ಹೊರಡೋಣ. ಹಾಗೆ ವೀಕ್ಷಕರ, ಇವತ್ತು ಗಣೇಶ ಹಬ್ಬದ ವಿಶೇಷವಾಗಿ ಏನು ಅಂತ ಇದ್ರಾ, ಒಂದೇ ಒಂದು ವಿಶೇಷತೆಯಿಂದ ಬಂದಿದ್ದೇವೆ. ಕರ್ನಾಟಕದಲ್ಲಿ ಸಿಂಹ ಅಂದಾಗ ನಮಗೆ ಮೈ ಜುಂಬನಿಸ್ತಕ್ಕಂಥದ್ದು ಅಂದರೆ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮ್ಮ ಜೂನಿಯರ್ ಆಗಿ ಅವರ ಒಂದು ನಮ್ಮ ಮುಖಾಂತರವಾಗಿ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ನಮ್ಮ ಜೊತೆ ಇದ್ದಾರೆ. ಅವರ ಮುಖಾಂತರ ನಾವು ಇವತ್ತು ಗಣೇಶನ ಹಬ್ಬದ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳೋಣ. ಬನ್ನಿ ಈಗ ಅವರನ್ನು ಮಾತಾಡಿಸಿ ಅವರ ಜೊತೆಯಲ್ಲಿ ಇವತ್ತು ಇಡೀ ಗ್ರಾಮಗಳನ್ನು ಸುತ್ತಾಡ್ತಾ ಇವತ್ತು ವಿಷ್ಣುವರ್ಧನ್ ಅವರ ನೆನಪಿನೊಂದಿಗೆ ಈ ಕಾರ್ಯಕ್ರಮನ ಪ್ರಾರಂಭಿಸೋಣ. ನಮಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ತಮಗೂ ಕೂಡ ಹಾಗೂ ಮಾಸ್ ಟಿವಿಯ ವೀಕ್ಷಕರಿಗೂ ಕೂಡ ಗೌರಿ ಗಣೇಶದ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಈ ಪ್ರೋಗ್ರಾಮ್ನ ನಡೆಸಿಕೊಡ್ತಾ ಇದ್ದೇವೆ ಸರ್. ಹಾಗೆ ಇವತ್ತು ನಾವು ಮೊದಲನೇದಾಗಿ ನಿಮ್ಮನ್ನ ಈ ಕಾರ್ಯಕ್ರಮ ಮುಖಾಂತರ ಏನು ಕೇಳ್ಕೊತೀವಿ ಅಂತ ಹೇಳಿದ್ರೆ, ಇವತ್ತು ಒಂದು ಗಣೇಶನ ಜಾತ್ರಾ ಮಹೋತ್ಸವಕ್ಕೆ ಹೊಡ್ತಾ ಇದೀವಿ. ಎಲ್ಲ ಹಳ್ಳಿಗಳಿಗೆ ಭೇಟಿ ನೀಡಿ ಒಂದು ಜಾಥಾವನ್ನು ಹಮ್ಮಿಕೊಂಡಿದ್ದೇವೆ. ಈ ಜಾಥಾಕ್ಕೆ ನೀವು ಕೊನೆವರೆಗೂ ಇದ್ದು ನಮ್ಮ ಒಂದು ಕಡೆಯಿಂದ ವಿಷ್ಣು ಅಭಿಮಾನಿಗಳಿಗೆ ಸಂತೋಷಪಡಿಸಿ ಇವತ್ತು ಕೊನೆವರೆಗೂ ನಮ್ಮ ಜೊತೆ ಇರಬೇಕು ಅಂತ ಕೇಳ್ಕೊತೇವೆ. ಅದೇ ಕೂಡ ನೀವು ಹೇಳಿದಂತೆ ಎಲ್ಲ ಮಾಸ್ ಟಿವಿ ವೀಕ್ಷಕರಿಗೂ ಹಾಗೂ ನಾನು ಮಾಸ್ ಟಿವಿ ವೀಕ್ಷಕರಿಗೂ ಹೇಳೋದು ಏನಪ್ಪಾ ಅಂದರೆ, ಈ ಟಿವಿ ಜೊತೆಗೆ ನಾನು ಇರ್ತೀನಿ, ನೀವೆಲ್ಲರೂ ಇರಬೇಕು ಅಷ್ಟೇ. ಓಹೋ ಓಕೆ ಸರ್. ಈಗ ಮೊದಲನಾಗಿ ನಾವು ಹೆಜ್ಜಾಲ ಗ್ರಾಮಕ್ಕೆ ಬಂದಿದ್ದೇವೆ. ಹೆಜ್ಜಾಲ ಗ್ರಾಮ ಹೇಗೆ ಅನಿಸ್ತಾ ಇದೆ ನೋಡ್ತಾ ಇದ್ದೀರಿ? ಅಲ್ಲಿಂದ ಬರ್ಬೇಕಾದ್ರೆ ಹಳ್ಳಿ ನೋಡಿದಿರಿ, ಇಲ್ಲಿ ಗಣೇಶನ ಸೊಗಡು ಕೂಡ ನೋಡ್ತಾ ಇದ್ದೀರಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಈ ಹಳ್ಳಿ ನೋಡಿದರೆ ನನ್ನ ಹಳೆ ಜೀವನದ ಕತೆ ಬರುತ್ತೆ. ಯಾಕಂದ್ರೆ ನಾನು ಹಳ್ಳಿಯಲ್ಲೇ ಬೆಳೆದನು. ಈಗ ಈ ಊರು ನೋಡಿದ ತಕ್ಷಣ ನಮ್ಮೂರು ನೆನಪಾಗುತ್ತೆ. ನಾನು ಹಳ್ಳಿಯಲ್ಲೇ ಇರೋನು. ಈ ಹಳ್ಳಿ ನೋಡಿ ನನಗೆ ತುಂಬ ಖುಷಿಯಾಗುತ್ತೆ. ಜನಗಳು ಎಷ್ಟು ಶಾಂತ ರೀತಿಯಿಂದ ನಿಂತಿದ್ದಾರೆ, ಎಷ್ಟು ವಿನಯತೆಯಿಂದ ನಿಂತಿದ್ದಾರೆ, ನನಗೆ ಅದು ಒಂದು ಹೆಮ್ಮೆ. ಗಣೇಶನ ಒಂದು ಮೂರ್ತಿನ ಪೂಜೆ ಮಾಡಿ ಮತ್ತೆ ಹೋಗೋಣ ಸರ್. ಓಕೆ ಸರ್. जय हो गणपत्य गुरुवे, जय हो भक्त भृत्य प्रभुवे, जय हो गणपत्य गुरुवे, जय हो भक्त भृत्य प्रभुवे. प्रणयद विघ्न ನೀಗಿಸು ಶಾಂತಿ ಮೂಡಿಸು, ವಿಘ್ನ ನೀಗಿಸು ಶಾಂತಿ ಮೂಡಿಸು ಪ್ರಭು. जय हो गणपत्य गुरुवे, जय हो भक्त भृत्य प्रभुवे, जय हो गणपत्य गुरुवे, जय हो भक्त भृत्य प्रभुवे. ಓಕೆ, ಮತ್ತೆ ತಮ್ಮ ಹೆಸರು? ಹೆಸರು ರಮೇಶ್ ಅಂತ. ಹೆಸರು ಮಣಿ ಅಂತ. ಕಿರಣ್ ಕುಮಾರ್ ಅಂತ. ಸಂಪತ್, ಪ್ರಶಾಂತ್. ನಾವು 28 ವರ್ಷದಿಂದ ಹೆಜ್ಜಾಲದಲ್ಲಿ ಸ್ನೇಹಜೀವಿ ಗೆಳೆಯರ ಬಳಗ ಅಂತ ಸಂಘ ಕಟ್ಕೊಂಡು 28 ವರ್ಷದಿಂದ ಹಬ್ಬ ಮಾಡ್ಕೊಂಡು ಬಂದಿದ್ದೀವಿ. ಈಗ ಸ್ನೇಹಜೀವಿ ಹುಡುಗರು ಎಲ್ಲ ತುಂಬಾ ಒಗ್ಗಟ್ಟಿಂದ ಈ ಹಬ್ಬ ಮಾಡ್ತಾ ಇದೀವಿ. ಈ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ಈ ವರ್ಷ ಕೂಡ ಅದೇ ರೀತಿ ಮಾಡ್ತಾ ಇದೀವಿ ಸರ್. ಈಗ ಸ್ನೇಹಜೀವಿ ಅಂದಾಗ ನಮಗೆ ನೆನಪು ಬರೋದು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಅಂಥವರಲ್ಲಿ ಇವತ್ತು ನಿಮ್ಮ ಒಂದು ಕಾರ್ಯಕ್ರಮಕ್ಕೆ ಜೂನಿಯರ್ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇವತ್ತು ನಿಮ್ಮ ಕಾರ್ಯಕ್ರಮ? ತುಂಬಾ ಖುಷಿ ಆಗ್ತಾ ಇದೆ ಸರ್. ಹುಡುಗರು ಎಲ್ಲರಿಗೂ ಈವ್ನಿಂಗ್ ಟೈಮಲ್ಲಿ ಬಂದರೆ ಇನ್ನೂ ಹುಡುಗರೆಲ್ಲ ತುಂಬಾ ಖುಷಿ ಪಟ್ಟಿರೋರು. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ನೋಡಿ. ಡಾಕ್ಟರ್ ವಿಷ್ಣುವರ್ಧನ್ ನೋಡೋಷ್ಟೇ ಖುಷಿ ಆಗ್ತಾ ಇದೆ. ಇದೇ ರೀತಿ ಹಬ್ಬನ ಮುಂದುವರ್ಸ್ಕೊಂಡು ಹೋಗ್ತಾ ಇರಿ. ಓಕೆ, ಮತ್ತೆ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ ಮಾಸ್ಟರ್ ಬಗ್ಗೆ?
ಸರಿ, ಸಮಸ್ತ ನಾಡಿನ ಜೊತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಮತ್ತೆ ಅಷ್ಟೇ ಸರ್. ಬನ್ನಿ ವೀಕ್ಷಕರ ನೋಡೋಣ, ಈಗ ನಮ್ಮ ಸ್ನೇಹಜೀವಿ ಬಳಗದವರು ಒಂದು ಗಣೇಶನ ಹಬ್ಬವನ್ನ ಹೇಗೆ ಆಚರಿಸ್ತಾರೆ ಒಂದು ಘೋಷಣೆ ಮೂಲಕ ಬನ್ನಿ ನೋಡೋಣ. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ, ಜೀವಿ ಗಣೇಶ್ ಸಿಂಗ್ಗೆ, ಜೀವಿ ಗಣೇಶ ಬಳಗಕ್ಕೆ. ಚಾಮುಂಡಿ ತಾಯಿಯಾಣಿ ನಾನಿನ್ನು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ. ಬನ್ನಿ ವೀಕ್ಷಕರೇ, ಈಗ ನಾವಿದ್ದೇವೆ ಮುತ್ತರಾಯನಪುರ ಒಂದು ಹಳ್ಳಿಯಲ್ಲಿದ್ದೇವೆ. ಈ ಗ್ರಾಮದಲ್ಲೂ ಕೂಡ ನಮಗೆ ಕರೆಯನ್ನ ಮಾಡಿ ಗಣೇಶನ ಅದ್ದೂರಿಯ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತವನ್ನು ನೀಡಿದ್ದಾರೆ. ಹಾಗಾಗಿ ನಾವು ಕೂಡ ಈ ಗ್ರಾಮದಲ್ಲಿದ್ದೇವೆ. ಬನ್ನಿ ಈ ಗ್ರಾಮದಲ್ಲಿ ಯುವಕರೆಲ್ಲ ಸೇರಿ ಯಾವ ರೀತಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನೋಡೋಣ. ಗಣೇಶನ ಕೂಗಾಗ್ತೀರಾ? ಜೈ ಅಂತೀರಿ? ಗೌರಿ ಪುತ್ರನಿಗೆ, ಅಪರನಿಗೆ, ವಿದ್ಯಾ ಗಣಪತಿಗೆ, ಗೌರಿ ಪುತ್ರನಿಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ. ಓಕೆ, ನಿನ್ನ ಹೆಸರು ಪುಟ? ನನ್ನ ಹೆಸರು ಮಂಜುನಾಥ್ ಅಂತ ಹೇಳಿ. ಮಂಜುನಾಥ್ ಎಷ್ಟು ವರ್ಷದಿಂದ ಹಬ್ಬ ಆಚರಿಸ್ತಾ ಇದ್ರಿ? ನಾವು 3 ವರ್ಷದಿಂದ ಆಚರಿಸ್ತಾ ಇದೀವಿ. 4ನೇ ವರ್ಷ. 4ನೇ ವರ್ಷ. ಹೇಗೆ ಅನಿಸ್ತಾ ಇದೆ ಹಬ್ಬ ಆಚರಿಸ್ತಾ ಇರೋದು ಇವತ್ತು? ಈಗ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ನೆಕ್ಸ್ಟ್ ವರ್ಷ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಆಸೆ, ಅದ್ದೂರಿಯಾಗಿ ಮಾಡ್ಬೇಕು ಅಂತ ಇದೆ. ಅಂದ್ರೆ ಎಲ್ಲ ನೀವು ಸಣ್ಣ ಮಕ್ಕಳೆಲ್ಲ ಕುಣಿಸ್ಕೊಂಡು ಕುಣಿಸಿದಿರಿ? ಎಲ್ಲ ಸೇರಿ ಕುಂಡಿಸ್ತಾ ಇದೀವಿ. ಓಕೆ, ತುಂಬಾ ಅದ್ದೂರಿಯಾಗಿ ಹಬ್ಬ ಆಚರಿಸ್ಬೇಕು. ಓಕೆ, ಇವತ್ತು ಮಾಸ್ ಟಿವಿ ಬಂದಿದೆ, ನಿಮ್ಮೂರಿಗೆ ಏನ್ ಅನ್ಸುತ್ತೆ? ನನಗೆ ತುಂಬಾ ಖುಷಿ ಆಯ್ತಿದೆ. ಇದೇ ತರ ನೆಕ್ಸ್ಟ್ ವರ್ಷಕ್ಕೂ ಬಂದ್ರೆ ಇನ್ನ ಗ್ರ್ಯಾಂಡ್ ಆಗಿ ಮಾಡಿರ್ತೀವಲ್ಲ, ಇನ್ನ ತೋರಿಸ್ಕೊಳ್ಬೋದು ನಮ್ಮೂರ ರೀತಿ ನೀತಿ ಎಲ್ಲ. ಖಂಡಿತ ನಾವು ಕೂಡ ಈ ರೀತಿ ನೀತಿಗಳನ್ನ ಮುಂದಿನ ವರ್ಷ ಕರೆ ಮಾಡಿ ಖಂಡಿತ ನಾವು ಬಂದು ಈ ವರ್ಷ ತರ ಮುಂದಿನ ವರ್ಷ ಬರ್ತೀವಿ. ಓಕೆನಾ? ಓಕೆ, ಬಾಯ್. ವೀಕ್ಷಕರೇ, ನೀವು ನೋಡ್ತಾ ಇರ್ಬೋದು, ನನ್ನ ಜೊತೆ ಇದ್ದಾರೆ. ಯಾರು ಅಂತ ಗೆಸ್ ಮಾಡ್ತಾ ಇದ್ದೀರಾ? ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿ ನಮ್ಮನ್ನ ಈ ಮಟ್ಟದಿಗೆ ಬೆಳೆಸ್ತಕ್ಕಂಥ ಕಾರಣಕರ್ತಾದ್ರು ನೀವು. ಅದೇ ರೀತಿ ಮುತ್ತರಾಯನಪುರ ಈ ಗ್ರಾಮದಲ್ಲಿ ಇರ್ತಕ್ಕಂಥ ವರಲಕ್ಷ್ಮಿ ಅವರು, ನಮ್ಮ ರೆಗ್ಯುಲರ್ ಕಲರ್ ಅವರು. ಅವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್ ವರಲಕ್ಷ್ಮಿ ಅವರೇ. ಹಾಯ್, ಹೇಗಿದ್ದೀವಿ? ಚೆನ್ನಾಗಿದ್ದೀನಿ. ಹೇಗೆ ಅನಿಸ್ತಾ ಇದೆ ಇವತ್ತು? ತುಂಬಾ ಖುಷಿ ಆಗ್ತಾ ಇದೆ. ಅನ್ಕೊಂಡಿದ್ರಾ ಮಾಸ್ ಟಿವಿ ಬರ್ತಾರೆ, ಮಾತಾಡಿಸ್ತಾರೆ? ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ನೀವು ಬಂದಾದ್ಮೇಲೆ ಗೊತ್ತಾಗಿತ್ತು. ಮತ್ತೆ ಕಾರ್ಯಕ್ರಮ ಹೇಗೆ ಅನಿಸ್ತಾ ಇದೆ ನಮ್ಮ ಮಾಸ್ ಟಿವಿದು? ತುಂಬಾ ಚೆನ್ನಾಗಿ ನಡ್ಕೊಂಡ್ ಬರ್ತಿದೆ. ಮುಂದೆ ಹೀಗೆ ಫೇಮಸ್ ಆಗ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಗೆ ಖುಷಿ ಆಗ್ತದೆ. ಯಾಕಂತ ಹೇಳಿದ್ರೆ ನೀವು ನಿಮ್ಮನ್ನ ಬರೀ ನಾವು ವಾಯ್ಸಲ್ಲಿ ಕೇಳಿರ್ತೀವಿ, ವಾಯ್ಸಲ್ಲಿ ಮಾತಾಡಿರ್ತೀವಿ, ಅಲ್ಲಿ ಫ್ರೆಂಡ್ಸ್ ಆಗ್ತಕ್ಕಂಥದ್ದು. ಬಟ್ ಆದರೆ ಇವತ್ತು ಇಲ್ಲಿ ಬಂದು ನಿಮ್ಮನ್ನ ನೋಡಿದಾಗ ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಇದೇ ರೀತಿ ನಮ್ಮ ಕಾರ್ಯಕ್ರಮನ ನೋಡ್ತಾ ಇರಿ. ಒಂದು ಕಡೆದಾಗಿ ನನ್ನ ಕಾರ್ಯಕ್ರಮದ ಬಗ್ಗೆ, ಮಾಸ್ ಟಿವಿ ಕಾರ್ಯಕ್ರಮದ ಬಗ್ಗೆ ಏನು ಹೇಳ್ತೀರಿ? ಅಂದ್ರೆ ಈಗ ಬರ್ತಾ ಇರೋ ಪ್ರೋಗ್ರಾಮ್ ಎಲ್ಲ ಚೆನ್ನಾಗಿ ಬರ್ತಿದೆ. ಇನ್ನೂ ಆಂಕರ್ಸ್ ಸಿಕ್ಕಿ ಇನ್ನೂ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಬೇಕು ಅಂತ ಹೇಳ್ತೀನಿ. ಇನ್ನೂ ಚೆನ್ನಾಗಿ ಮಾಡ್ಬೋದು ನೀವು. ಅಂದ್ರೆ ಒಬ್ಬೊಬ್ರು ಬಿಕ್ಲಿಸ್ಕೊಂಡು ಮಾತಾಡ್ತಾರೆ, ಒಬ್ಬೊಬ್ರು ತೊದಲು ಮಾತಾಡ್ತಾರೆ. ಅವ್ರಿಗೂ ಒಂಚೂರು ಟ್ರೈನಿಂಗ್ ಕೊಟ್ಟು ಇನ್ನೊಂಚೂರು ಚೆನ್ನಾಗಿ ಮಾತಾಡಿದ್ರೆ ಚಾನಲ್ ಇನ್ನೂ ಇಂಪ್ರೂವ್ ಆಗ್ಬೋದು. ನೀವು ಕಾಮಿಡಿ ಬದಲು ಸಾಂಗ್ ಕೊಟ್ಟು ಮತ್ತೆ ಪಿಕ್ಚರ್ ಬದಲು ಅದೇ ಮಾಸ್ ಟಿವಿ ಅಂದರೆ ಬರೀ ಸಾಂಗ್ ಅಂತಲೇ ಮೀಸಲಾಗಿ ಇಡಬೇಕು ಅಂತ ನಾನು ಅನ್ಕೊತೀನಿ. ಅಂದರೆ ಸಿನಿಮಾ ಕಾಮಿಡಿ ಅದೆಲ್ಲ ಬಂದರೆ ಏನೋ ಚೆನ್ನಾಗಿರಲ್ಲ, ನೋಡ್ತಾರೆ ಇಲ್ಲ ಅಂತ ಇಲ್ಲ. ಆದ್ದರಿಂದ ಸಾಂಗ್ ಆಗಿ ಇಡಿ, ಮಾಸ್ ಟಿವಿ ಅನ್ನೋದೊಂದು ಸಾಂಗ್ ಆಗಿ ಇಡಿ ಅಂತ ನಾನು ಕೇಳ್ಕೊತೀನಿ. ಮಾಸ್ ಟಿವಿಲಿ ಆ್ಯಂಕರ್ಗಾಗಿ ನನಗೊಂದು ಚಾನ್ಸ್ ಕೊಟ್ಟರೆ ನಾನು ಪಾರ್ಟಿಸಿಪೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಖಂಡಿತ ಲಕ್ಷ್ಮಿ, ನಿಮಗೋಸ್ಕರ ಮಾಸ್ ಟಿವಿ, ನಾವು ಅದಕ್ಕೋಸ್ಕರ ಪ್ರತಿಯೊಬ್ಬರು ಕೂಡ ಅವಕಾಶ ಇದ್ದೇ ಇರುತ್ತೆ. ಬನ್ನಿ, ಒಮ್ಮೆ ಭೇಟಿ ಕೊಡಿ, ಬಂದು ನೀವು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ ವೀಕ್ಷಕರ, ವರಲಕ್ಷ್ಮಿ ಅವರ ಅಭಿಪ್ರಾಯ. ನೀವು ಕೂಡ ಬರ್ಬೋದು ನಮ್ಮ ಜೊತೆ, ನಾವು ಕೂಡ ಇಲ್ಲಿ ಭಾಗಿಯಾಗಿದ್ದೇವೆ. ನೀವು ಕೂಡ ನಮ್ಮ ಒಂದು ಟಿವಿಗೆ ಬಂದು ಈ ರೀತಿ ಬಂದು ಭಾಗಿಯಾಗಿ ಖಂಡಿತ ಮುಂದೆ ಕೂಡ ನಮ್ಮ ಒಂದು ಮಾಸ್ ಟಿವಿಯಲ್ಲಿ ನ್ಯೂಸ್ಗಾಗಿ ಒಂದು ಪ್ರತ್ಯೇಕ ಚಾನಲ್, ಹಾಗೆ ಸಿನಿಮಾಗೋಸ್ಕರ ಒಂದು ಪ್ರತ್ಯೇಕ ಚಾನಲ್, ಹಾಗೆ ಒಂದು ಲೈವ್ಗೋಸ್ಕರ ಒಂದು ಪ್ರತ್ಯೇಕ ಚಾನಲ್ ಓಪನ್ ಆಗ್ತಾ ಇರುತ್ತೆ. ನೋಡ್ತಾ ಇದೆ ಸರ್. ಮತ್ತೆ ಇವತ್ತು ನಿಮ್ಮೂರಿಗೆ ಜೂನಿಯರ್ ವಿಷ್ಣು ಬಂದಿದ್ದಾರೆ, ಹೇಗೆ ಅನಿಸ್ತಾ ಇದೆ ಸರ್? ನಮ್ದು ನೋಡಿದ ತಕ್ಷಣ ನನಗೆ ಸಂತೋಷ ಆಗ್ಬಿಡ್ತು. ಅಲ್ಲಿ ನಿಂತ್ಕೊಂಡ ತಕ್ಷಣ ವಿಷ್ಣುವರ್ಧನ್ ಬಂದ್ಬಿಡಿದ ನಮ್ಮ ಅಕ್ಕನ ಮಗ ಹೇಳ್ಬಿಟ್ಟು ಅದಕ್ಕೆ ಓಡ್ಬಂದ ಮಾತಾಡೋದಕ್ಕೆ ತುಂಬ ಸಂತೋಷ ಆಯ್ತು. ತಮ್ಮ ಗೊತ್ತಾಗಲಿಲ್ಲ.
ಸ್ವಾಮಿ ಅಂತ. ವಿಷ್ಣು ರವಿವರ್ಮ ಸರ್ ನೀವು? ರಾಜಣ್ಣ ಅಂತ. ವಿಷ್ಣು ರವಿವರ್ಮ. ಹೌದು ಸರ್, ವಿಷ್ಣುವರ್ಧನ್ ಭಾಳ ಇಷ್ಟ ನನಗೆ. ಆ ದಿಗ್ಗಜ ಪಿಕ್ಚರ್ ನೋಡ್ಬಿಟ್ಟು ಅಂಬರೀಷ್ ಮತ್ತು ಇವರು ಇದರಲ್ಲಿ ಭಾಳ ಸಂತೋಷ ಆಯ್ತು ನನಗೆ. ಅದಕ್ಕೋಸ್ಕರ ನಂಗೆ ತುಂಬ ಇದಾಯಿತು, ಬಂದಿದ್ದೀನಿ ಸರ್. ಈಗ ಬಂದಿರೋ ಕರ್ತವ್ಯ, ನೀವು ಇಲ್ಲಿಂದ ಆ ಕಡೆ ಹೋಗ್ತಾ ಇರೋದು, ಇಲ್ಲಿ ನಿಮ್ಮ ಊರಿಗೆಲ್ಲ ಬಂದು ಗಣೇಶಗಳನ್ನ ಕುಣಿಸಿದ್ರಲ್ಲ, ಈಗ ಅವ್ರ ಮುಖಾಂತರ ಈ ಜಾಥಾವನ್ನ ಆರಂಭ ಮಾಡಿದ್ದೇವೆ. ಈಗ ಇವ್ರ ಮುಖಾಂತರ ನಾವು ಎಲ್ಲೆಲ್ಲಿ ಗಣೇಶವನ್ನ ಕುಣಿಸಿದಾರೋ ಅಲ್ಲೆಲ್ಲ ಹೋಗಿ ವಿಷ್ಣು ಅಭಿಮಾನಿಗಳಿಗೂ ಸಂತೋಷ ಆಗುತ್ತೆ. ಹಾಗೆ ಒಂದು ನಮ್ಮ ಕರ್ಕೊಂಡೋದು ಭಾಳ ಎಲ್ಲಿ ನೋಡಿದ ತಕ್ಷಣ ಜನ ಅಷ್ಟು ಬಿದ್ಬಿಡ್ತಾರೆ. ವಿಷ್ಣುವರ್ಧನ್ ಅಂತಾರ ಎಷ್ಟೋ ಜನ ಕುಗ್ಗಾಗ್ಬಿಡ್ತಾರೆ. ಅದೇ ರೀತಿ ಡ್ರೆಸ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ. ಓಕೆ ಸರಿ, ತುಂಬ ಸಂತೋಷ ಆಯಿತು ಬಂದಿದ್ದಕ್ಕೂ. ವೀಕ್ಷಕರು, ಇವತ್ತು ನಾವಿದ್ದೇವೆ ಕೆಂದಾಯಪ್ಪನಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲೂ ಕೂಡ ಇವತ್ತು ಗಣೇಶ ಹಬ್ಬ ಅದ್ದೂರಿಯಾಗಿ ಆಚರಣೆಯಲ್ಲಿದೆ. ಬನ್ನಿ ಇಲ್ಲಿನ ಒಂದು ನಾವು ಸಾರ್ವಜನಿಕರ ಮಾತಾಡ್ಸೋಣ, ಯಾವ ರೀತಿ ಅಭಿಪ್ರಾಯವನ್ನು ಹೇಳ್ತಾರೆ, ಹಾಗೆ ಹಬ್ಬ ಯಾವ ರೀತಿ ಇಲ್ಲಿ ಆಚರಿಸ್ತಾ ಇರೋದು ಅವ್ರ ಬಯಲೆ ಕೇಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಹೇಳಿ ಸರ್. ಸರ್ ತಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣ ಅಂದ್ಬಿಟ್ಟು. ರಾಜಣ್ಣ ಅವರೇ, ಈ ಒಂದು ಹಳ್ಳಿಯಲ್ಲಿ ಹಬ್ಬ ಎಷ್ಟು ಸಡಗರದಿಂದ ಆಚರಿಸ್ತಾ ಇದ್ರ? ಇಲ್ಲಿ ನನಗೆ ಈಗ 16-18 ವರ್ಷ ಆಯ್ತು ಸರ್. ಇಲ್ಲಿ ನಾವು ಭಾಳ ಹೆಮ್ಮೆಯಿಂದ ಮಾಡ್ತಾ ಇದ್ದೀವಿ. ಈ ನಮ್ಮದು ಬಂದು ಕೆಂಪಾದೇಪನಹಳ್ಳಿ, ರಾಮನಗರ ತಾಲೂಕು, ಬಿಡದಿ ಹೋಬಳಿ, ಗಾಣಕಲ್ ಪೋಸ್ಟು, ಕೆಂಪಾದೇಪನಹಳ್ಳಿ ಅಂದ್ಬಿಟ್ಟು. ಇಲ್ಲಿ ನಮ್ಮ ಹುಡುಗರು ಮಾತ್ರ ಇಲ್ಲಿ ರವಿಕುಮಾರು ಮತ್ತು ಮಂಜುನಾಥ, ನಾಗರಾಜು ಎಲ್ಲ ತುಂಬ ಸಪೋರ್ಟ್ ಮಾಡ್ಕೊಂಡು ನಮಗೆ ಇಲ್ಲಿ ಮಾಡ್ತಾ ಇದ್ದಾರೆ. ಆ ಉದ್ದೇಶಕ್ಕೆ ನಾವಿಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದೀವಿ. ನಮ್ಮ ವರ್ಷ ನಮ್ಮನ್ನೇನು ಮಾಡ್ತಾರೆ, ನಮ್ಮನ್ನೇನು ಕಾಸು ಕೇಳಲ್ಲ. ಅವ್ರಿಗೇನು ಲಾಸ್ಟ್ ಬಿಡೋ ಮೂಮೆಂಟಲ್ಲಿ ಅವ್ರಿಗೊಂದು ಸಹಕಾರ ಮಾಡಿಬಿಟ್ಟು ಲಾಸ್ಟಲ್ಲಿ ವಿಸರ್ಜನೆಗೆ ಅದು ಮಾಡಿಕೊಡ್ತೀವಿ. ಅದು ನಮ್ಮ ಐನೂರು ಮಾತ್ರ ಯಾವುದೇ ಕಾರಣಕ್ಕೂ ಮಾತ್ರ ಬಂದೇ ಬರ್ತಾರೆ. ಅವ್ರಿಗೆ ಪಕ್ಕದೂರು ಬರಳ್ಳಿ ಅಂತ ಅವ್ರು ಬಂದೇ ಬರ್ತಾರೆ, ಅವ್ರು ಮಾಡ್ತಾರೆ. ಇಲ್ಲಿ ಒಂದಷ್ಟು ಜನ ಹುಡುಗರು ಭಾಳ ಸಂತೋಷ, ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ. ಮತ್ತೆ ಹೇಗೆ ಅನ್ಸ್ತದೆ ಇವತ್ತು ಮಾಸ್ಟರ್ ನಿಮ್ಮೂರು ಬಂದಿದೆ, ಹೇಗೆ ಅನ್ಸ್ತದೆ? ನಮಗೆ ಭಾಳ ಸಂತೋಷ ಆಯಿತು. ಆದರೆ ವಿಷ್ಣುವರ್ಧನ್ ನೋಡ್ಬಿಟ್ಟು ನಮಗೆ ಭಾಳ ಸಂತೋಷ. ಏನೋ ನನಗೆ ಅಲ್ಲೊಂಥರ ಆಶೀರ್ವಾದ ಇದಪ್ಪ, ದಿಢೀರಂತ ವಿಷ್ಣುವರ್ಧನ್ ಸತ್ತೋಯ್ತು ಓಡ್ಬಂದ್ಬಿಟ್ರಲ್ಲ ಅಂತ ಭಾಳ ಸಂತೋಷ ಆಯಿತು. ನೋಡ್ರಿ ಗೆಟ ಬಾಯಿ ರೀತಿ ಕಾಣ್ತಾವ್ರೆ ಅಂತ ನನಗೆ ಭಾಳ ಸಂತೋಷ. ಅದಕ್ಕೆ ಓಡ್ ಬಂದೆ ಮಾತಾಡೋದಕ್ಕೆ. ತುಂಬ ಚಾಮುಂಡಿ ತಾಯಿಯಾಣಿ ನಾನೆಂದು ನಿಮ್ಮೋನೆ, ಇನ್ನೆಲ್ಲ ಜನ್ಮದಲ್ಲೂ ಹುಟ್ಟೋದು ಇಲ್ಲೇನೆ, ಪ್ರೀತಿಸೋದು ಎಂದು ನಿಮ್ಮನ್ನೇ. ಚಾಮುಂಡಿ ತಾಯಿ ಇವತ್ತು ನಾವಿದ್ದೇವೆ ಅಂಕನಹಳ್ಳಿ ಗ್ರಾಮದಲ್ಲಿದ್ದೇವೆ. ಈ ಗ್ರಾಮದಲ್ಲೂ ಕೂಡ ಇವತ್ತು ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಾವು ಬಂದಿರೋದು ಈ ಗ್ರಾಮದಲ್ಲಿ ಒಂದು ಸಣ್ಣ ವ್ಯಾಪಾರವನ್ನ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ತಮ್ಮ ಹೆಸರು? ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅವರೇ, ಎಷ್ಟು ವರ್ಷದಿಂದ ಅಂಗಡಿ ಇಟ್ಟಿದ್ದೀರಿ? ಸುಮಾರು ಒಂದು 5-6 ವರ್ಷದಿಂದ 5 ವರ್ಷದಿಂದ ಇಟ್ಟಿದ್ದೀರಿ. ಇವತ್ತು ನಿಮ್ಮೂರಿಗೆ ಜೂನಿಯರ್ ವಿಷ್ಣುವರ್ಧನ್ ಬಂದಿದ್ದಾರೆ. ಏನ್ ಅನ್ಸುತ್ತೆ ಸರ್? ನಮ್ಗೆ ಖುಷಿ ಆಯ್ತದೆ. ಸಿನಿಮಾಗಳೆಲ್ಲ ನೋಡ್ತಾ ಇದ್ದೀರಿ? ನೋಡ್ತಾ ಇದ್ದೀನಿ ಸರ್. ಯಜಮಾನ ಫಿಲ್ಮ್ ಅಂತೂ ನನಗಂತೂ ತುಂಬ ಇಷ್ಟ. ಯಜಮಾನ, ಸೂರ್ಯವಂಶ ಇವೆಲ್ಲ ನನಗೆ ಇಷ್ಟ. ಮಿಕ್ಕಿದವೆಲ್ಲ ಇವು ನನಗೆ ಇಷ್ಟ ಇಲ್ಲ. ಇದು ಮಾತ್ರ ನಮ್ಮ ವಿಷ್ಣುವರ್ಧನ್ ಸರ್ ಮಾಡೋರಲ್ಲ, ಇದಕ್ಕೆ ಮಾತ್ರ ಭಾರಿ ವೀಕ್ಷಕರ ಮೊನ್ನೆ ನೋಡಿದೆ ನಾನು. ಉಪ್ನಾರ ರಾಬಿನ್ ಥಿಯೇಟರ್ ನೋಡಿದೆ ನಾನು. ಅಂದ್ರೆ ಇವರ ಪ್ರಕಾರ ನಮ್ಮ ಒಂದು ಈ ಜನರೇಷನ್ ಅಲ್ಲಿ ತೆಗೆದಿರತಕ್ಕಂಥ ಸಿನಿಮಾಗಳಿಗಿಂತ ಹಳೆ ಸಿನಿಮಾಗಳೇನಿದೆ, ಡಾಕ್ಟರ್ ಸಾಧುಸಿಂಹ ವಿಷ್ಣುವರ್ಧನ್ ಅವರ ಆ ಸಿನಿಮಾಗಳನ್ನ, ಯಾಕಂದ್ರೆ ಅಲ್ಲಿ ಸಂಸಾರ ಆಗಿರ್ಬೋದು, ಸಾಮಾಜಿಕ ಜೀವನ ಅಚ್ಚುಕಟ್ಟಾಗಿ ಆ ಒಂದು ರೀತಿ ನೀತಿಗಳು, ಒಂದು ಬಡತನ, ಒಂದು ಜೀವನ ಅಂದ್ರೆ ಏನು, ಈ ತರ ರೀತಿ ನೀತಿಗಳನ್ನ ತಿಳಿಸ್ತಕ್ಕಂಥ ಸಿನಿಮಾಗಳು ನಮ್ಗೆ ಇಷ್ಟ ಅಂತಕ್ಕಂಥದ್ದು ಇವರ ವಾದ. ವೀಕ್ಷಕರು, ಇವತ್ತು ನಾವಿದ್ದೇವೆ ಪ್ರಮುಖವಾಗಿ ಎಲ್ಲ ಊರುಗಳನ್ನ ನೋಡ್ತಾ ಇದೀವಿ. ಆದ್ರೆ ಈಗ ಬಂದಿರತಕ್ಕಂಥದ್ದು ಗಾಣಕಲ್ ಗ್ರಾಮಕ್ಕೆ ಬಂದಿದ್ದೇವೆ. ಈ ಗ್ರಾಮದಲ್ಲೂ ಕೂಡ ಅದ್ದೂರಿಯಾಗಿ ಗಣೇಶ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಇನ್ನು ಬನ್ನಿ ನೋಡೋಣ ಇಲ್ಲಿ ಯಾವ ಗೆಳೆಯರು ಇದ್ದಾರೆ, ಎಲ್ಲರೂ ಕೂಡ ಮಾತಾಡ್ಸೋಣ.
ಬನ್ನಿ ವೀಕ್ಷಕರೇ, ಈ ಒಂದು ಗಾಣ್ಕಲ್ ಗ್ರಾಮದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಆಗ್ತಿರ್ತಕ್ಕಂಥ ಅದ್ದೂರಿಯ ಸಮಾರಂಭದಲ್ಲಿ ನಮ್ಮ ಎಲ್ಲ ಸ್ನೇಹಿತ ಗೆಳೆಯ ವೃಂದದವರು ಇಲ್ಲಿದ್ದಾರೆ. ಅವರೆಲ್ಲರೂ ಮಾತಾಡ್ಸ್ಕೊಂಡು ಬನ್ನಿ. ಊಟ ನಮಸ್ಕಾರ. ನಮಸ್ಕಾರ. ಹೆಸರಪ್ಪ? ಅಭಿಷೇಕ್. ದೇವರಾಜ್. ವಿನೋದ್. ಪ್ರದೀಪ್. ಮಾರಣ್ಣ. ಕೃಷ್ಣ. ಶಿವರಾಜು. ರವಿ. ಉಮೇಶ್. ರವಿ. ಓಕೆ. ಮತ್ತೆ ಸರ್, ಈ ವರ್ಷ ಪ್ರದೀಪ್ ಸರ್ ಹಬ್ಬ ಹೇಗೆ ಆಚರಿಸ್ತಾ ಇದ್ರಿ? ಹಬ್ಬ ಈಗ ನಾವು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡ್ಮೇಲೆ ಕೆಲಸಕ್ಕೆ ಎಲ್ಲ ಹಬ್ಬದ ವಾತಾವರಣನೇ ಇಲ್ಲ ಬೆಂಗಳೂರಲ್ಲಿ. ಸುಮ್ಮನೆ ಊಟ ಮಾಡೋದು, ಸುಮ್ಮನೆ ಇರೋದು ಇದೇ ಆಗೋಗಿತ್ತು. ನಾವು ಚಿಕ್ಕ ವಯಸ್ಸಿಂದ ಗಾಣಕಲಲ್ಲಿ ಇದ್ದಾಗ ನಾವು ಇದೇ ಥರ ವಿನಾಯಕನ ಕಮಿಟಿಲಿ ಸೇರಿಕೊಂಡು ಗಣೇಶನೆಲ್ಲ ಇಟ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ವಿ. ಆ ನೆನಪಿಗೋಸ್ಕರ ಹಬ್ಬದಿನ ಪ್ರತಿ ಹಬ್ಬಗಳಿಗೆಲ್ಲ ಬರ್ತೀವಿ. ಗಣೇಶನ ಇಟ್ಟು ಸಂಭ್ರಮಾಚರಣೆಯಿಂದ ಎಲ್ಲ ಚಿಕ್ಕ ಹುಡುಗರುಗಳು ನಾವ್ಯಾವಾಗ ನಾವು ಆಚರಿಸಿದಾಗ ಯಾರೋ ಚಿಕ್ಕ ಚಿಕ್ಕ ಮಕ್ಕಳಿದ್ರು ಅವರೆಲ್ಲ ಈಗ ದೊಡ್ಡವರಾಗಿದ್ದಾರೆ. ಅವರೆಲ್ಲ ಸಂಭ್ರಮದಿಂದ ಆಚರಿಸ್ತಿದ್ದಾರೆ. ನಾವು ಈಗೆಲ್ಲ ನೋಡ್ತಾ ಇದೀವಿ ಅಷ್ಟೇ. ಅದು ಖುಷಿ ಅನ್ಸುತ್ತೆ, ಯಾಕಂದ್ರೆ ನೀವು ಬಿಟ್ಟಿರೋದು, ಆದರೆ ಅದು ಅಲ್ಲಿಗೆ ಸ್ಟಾಪ್ ಆಗಿಲ್ಲ, ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ಹೌದೌದು. ಈಗ ಹಳ್ಳಿಗಳಲ್ಲಿ ನಗರ ವಾತಾವರಣ ಸೃಷ್ಟಿ ಆಗ್ತಾ ಇದ್ರು. ಈ ತರ ಗಣೇಶನ ಹಬ್ಬ ಈ ತರದ್ರಲ್ಲೇ ನಾವು ಹಳ್ಳಿ ವಾತಾವರಣ ಕಾಣಬೇಕು. ಸೊ ಹಳ್ಳಿ ಹುಡುಗರೆಲ್ಲ ತುಂಬಾ ಸಂಭ್ರಮಾಚರಣೆಯಿಂದ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಖುಷಿ ಆಗ್ತದೆ ನೋಡಕ್ಕೆ. ಓಕೆ. ಮತ್ತೆ ಬನ್ನಿ. ಮತ್ತೆ ನೀವು ಇನ್ನ ಈ ಹಬ್ಬಗಳಲ್ಲಿ ಏನೇನೋ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀರಿ? ನಮ್ಮ ಕಾರ್ಯಕ್ರಮ ಎಲ್ಲ ಚೆನ್ನಾಗಿ ಮಾಡಬೇಕು. ಮುಂದೆ ನೈಟ್ ಎಲ್ಲ ಫುಲ್ಲು ನೈಟೆಲ್ಲ ಡೆಕೋರೇಷನ್ ಎಲ್ಲ ಮಾಡಬೇಕು. ಇನ್ನು ನಾಳೆ ನೈಟ್ ಎಲ್ಲ ಮೆರವಣಿಗೆ ಐತೆ ಚೆನ್ನಾಗಿ ಫುಲ್ಲು. ಆಮೇಲೆ ಭಾನುವಾರ ಗಣೇಶನ ವಿಸರ್ಜನೆ ಮಾಡ್ತೀವಿ. ಎಲ್ಲ ಹುಡುಗರು ಖುಷಿಯಿಂದ ಮಾಡ್ತೀವಿ. ಓಕೆ ಸರ್. ಹಾಗೆ ಇವತ್ತು ನಿಮ್ಮೂರಿಗೆ, ನಿಮ್ಮ ಗಾಣ್ಕಲ್ ಗ್ರಾಮಕ್ಕೆ ಜೂನಿಯರ್ ವಿಷ್ಣುವರ್ಧನ್ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ? ನೋಡಿದ ತಕ್ಷಣ ತುಂಬಾ ಖುಷಿ ಆಗಿದೆ ಸರ್. ಯಾಕಂದ್ರೆ ಎಲ್ಲ ವಿಸಲ್ ಹೊಡಿರಲಿ ತುಂಬಾ ಅಭಿಮಾನ ಆಯ್ತು. ವಿಷ್ಣುವರ್ಧನ್ ಅವರೇ ಮತ್ತೆ ಹುಟ್ಟು ಬಂದಿರೋ ತರ ಕಾಣಿಸ್ತಾ ಇದೆ ನಮಗೂ ಸ್ವಲ್ಪ. ಆದ್ರಿಂದ ನಮಗೂ ತುಂಬಾ ಹೆಮ್ಮೆಯಿಂದ ಹೇಳ್ಕೊಂತೀವಿ ಸರ್, ವಿಷ್ಣುವರ್ಧನ್ ಬಂದಿದ್ದಾರೆ ನಮ್ಮ ಏರಿಯಾಗೂ ಅಂತ. ಓಕೆ ಸರ್. ಗಾಣಕಲ್ಗೆ ಓಕೆ. ಇದೇ ರೀತಿ ಈಗ ಎಷ್ಟು ಖುಷಿಯಿಂದ ಇದ್ದೀರಿ, ಅದೇ ರೀತಿ ಹಬ್ಬವನ್ನು ಆಚರಿಸಿ. ಹಂಗೆ ಕೂಡ ನಿಮ್ಮ ಒಂದು ಗ್ರಾಮದಲ್ಲಿ ಯುವಕರಿಗೆ ಏನೈತಿ ಅಂತ ಹೇಳಿದ್ರೆ, ನಿಮ್ಮ ಹಿರಿಕರು ಬಿಟ್ಟೋಗಿರ್ತಕ್ಕಂಥ ಈ ಸಂಸ್ಕೃತಿಯನ್ನು ನೀವು ಬೆಳೆಸ್ತಾ ಇದ್ದೀರಿ. ಇನ್ನು ಮುಂದೆ ಇನ್ನೂ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಬನ್ನಿ. ನಮ್ಮ ಗಾಣಕಲ್ ಗ್ರಾಮಸ್ಥರಿಂದ ಪೂರ್ವಕವಾದ ಒಂದು ಶುಭಾಶಯಗಳು. ಹಳ್ಳಿಗೂ ಬಂದು ಒಳ್ಳೆ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರೋದಕ್ಕೆ ತುಂಬ ಹೃದಯ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಸರ್. ಹಾಗೆ ಇವತ್ತು ಗಾಣಕಲ್ ಗ್ರಾಮಕ್ಕೆ ಬಂದ್ವಿ. ಈಗ ನೆಕ್ಸ್ಟ್ ನಿಮ್ಗೆ ಏನು ಅನಿಸ್ತಾ ಇದೆ? ಇಲ್ಲಿನ ಜನತೆ ನೋಡ್ತಾ ಇದ್ರೆ ಅವ್ರು ತೋರಿಸತಕ್ಕಂಥ ಪ್ರೀತಿ ನೋಡಿದ್ರೆ ಏನು ಅನಿಸ್ತಾ ಇದೆ ಸರ್? ಇವರೆಲ್ಲ ಪ್ರೀತಿ ನಮ್ಮ ಮೇಲೆ ತೋರ್ತಾ ಇದಾರಲ್ಲ, ಈ ನೆನಪು ನನ್ನ ಚಿಕ್ಕ ವಯಸ್ಸಲ್ಲಿದ್ದಾಗಿಂದನೂ ಅದೇ ಬಂತು. ಯಾಕೆಂದ್ರೆ ನಾನು ಸುಮಾರು ಬೆಂಗಳೂರಿಗೆ ಬಂದು 10 ವರ್ಷ ಆಯಿತು. ಅದಕ್ಕಿಂತ ಮುಂಚೆ ಇವ್ರ ಥರನೇ ನಾನು ಎಲ್ಲರ ಬಂದರೆ ಅದೇ ಥರ ಬರ್ತಿದ್ದೆ. ಇವ್ರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ನಾನು ದೇವರಲ್ಲಿ ಮತ್ತು ಇವರೆಲ್ಲ ಚೆನ್ನಾಗಿದೆ. ಹಾಗೆ ಈ ಗಾಣಕಲ್ ಗ್ರಾಮದಲ್ಲಿ ಗಣೇಶ ಹಬ್ಬ ಅಂದಾಗ ನಮಗೆ ನೆನಪಿಗೆ ಬರ್ತಕ್ಕಂಥದ್ದು ಇಲ್ಲಿನ ಅಧ್ಯಕ್ಷರು. ಯಾಕಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಅಂದರೆ ಒಂದು ಗಣೇಶವನ್ನು ಕೂಡಿಸ್ಬೇಕು, ಗಣೇಶ ಹಬ್ಬವನ್ನು ಹೀಗೆ ಮಾಡಬೇಕು, ಬಂತಾ ಇರ್ತಕ್ಕಂಥ ಒಂದು ಸಂಸ್ಕೃತಿಯನ್ನು ಹಬ್ಬವನ್ನು ಮುಂದುವರ್ಸ್ಕೊಂಡು ಹೋಗಿರ್ತಕ್ಕಂಥವ್ರು ಇವರು. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು? ಶಿವರಾಜ್ ಅಂದ್ಬಿಟ್ಟು. ಶಿವರಾಜ್ ಅವರೇ, ನೀವು ಹಬ್ಬವನ್ನು ಆಗ ಯಾವ ರೀತಿ ಆಚರಿಸ್ತಿದ್ರಿ? ಅವಾಗ ಚಿಕ್ಕ ಚಿಕ್ಕ ಹುಡುಗರಿಂದನೂ ನಾವು ಗಣೇಶನ ಮಾಡಬೇಕು ಅಂತ ತುಂಬ ಆಸೆಯಾಗಿ ಹುಡುಗರ ಹತ್ರ ಎಲ್ಲ ಮನೆಗೆ ಹೋಗಿ ದುಡ್ಡು ಕಲೆಕ್ಟ್ ಮಾಡಿ ಸುಮಾರಾಗಿ ಮಾಡ್ತಾಯಿದ್ದೋ. ಇವಾಗ ಹುಡುಗರೆಲ್ಲ ಯುವಕರದ್ದಿ ಒಳ್ಳೊಳ್ಳೆ ಹಣ ಹಾಕಿ ಚೆನ್ನಾಗಿ ವಿಜೃಂಭಣೆಯಿಂದ ಎಲ್ಲ ದೇವರುಗಳನ್ನು ಕರೆಸಿ ಉತ್ಸಾಹ ಮಾಡಿ ಊರಲ್ಲಿ ಒಳ್ಳೆ ದೊಡ್ಡ ಹಬ್ಬದ ಥರ ಮಾಡ್ತಾ ಇದ್ದಾರೆ. ಓಕೆ. ಮುಂದೆ ಹುಡುಗರು ಏನಂತ ಹೇಳಕ್ಕೆ ಇಷ್ಟಪಡ್ತೀನಿ? ಇನ್ನೂ ಚೆನ್ನಾಗಿ ಮಾಡಲಿ ಅಂದ್ಬಿಟ್ಟು ಇಷ್ಟಪಡ್ತೀನಿ. ಓಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್. ಓಕೆ. ತಮ್ಮ ಹೆಸರು? ಹೇಮಂತ್ ಕುಮಾರ್ ಅಂತ. ಹೇಮಂತ್ ಕುಮಾರ್, ಏನು ಮಾಡ್ಕೊಂಡಿರೋದು? ನಾವು ಇಲ್ಲ ಸ್ಟೂಡೆಂಟು, BBM ಓದ್ತಾ ಇದ್ದೀವಿ JVITಲಿ. ಓಕೆ. ಹೇಗೆ ಅನಿಸ್ತಾ ಇದೆ ಗಣೇಶನ ಹಬ್ಬ? ಚೆನ್ನಾಗಿದೆ ಗಣೇಶನ ಹಬ್ಬ. ಪ್ರಪ್ರಥಮವಾಗಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಎಲ್ಲ ನಮ್ಮ ದೇಶದ ಜನತೆಗೆ ಒಂದು ಶುಭಾಶಯ ಗಣೇಶನ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗೌರಿ ಗಣೇಶ ಹಬ್ಬ ಅಂತಕ್ಕಂಥದ್ದು ನಮ್ಮ ಹಿಂದುತ್ವವನ್ನು ತೋರಿಸ್ತಕ್ಕಂಥದ್ದು ಒಂದು ವಿಜೃಂಭಣೆಯಾದ ಒಂದು ಹಬ್ಬ ಆಗಿರ್ತಕ್ಕಂಥದ್ದನ್ನು ತಿಳಿಸ್ತದೆ. ಮತ್ತು ಬ್ರಿಟಿಷರು ಏನು ಮಾಡಿದ್ರು ಅಂದರೆ, ನಮ್ಮ ದೇಶದ ಒಂದು ಏಕತೆ ಇರೋದನ್ನ ಕಂಡುಬಿಟ್ಟು ನಮ್ಮ ಬಾಲಗಂಗಾಧರನಾಥ ಸ್ವಾಮಿ ತಿಲಕರು ಏನು ಮಾಡ್ತಾರೆ, ಎಲ್ಲರನ್ನ ಒಂದು ಒಗ್ಗಟ್ಟಿನ ಕೆಲಸವನ್ನು ಮಾಡಬೇಕಾಗ್ತದೆ ಅಂತ ಸಂದರ್ಭದಲ್ಲಿ ಗಣೇಶನ ಒಂದು ಉತ್ಸವವನ್ನು ಮಾಡೋದ್ರ ಮೂಲಕ ಎಲ್ಲರನ್ನೂ ಒಂದು ಒಗ್ಗಟ್ಟ ಒಂದು ಏಕತೆಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ಈ ಗಣೇಶ ಹಬ್ಬ ಅಂತಕ್ಕಂಥದ್ದನ್ನ ಎಲ್ಲರೂ ಸಮಯ ಒಂದು ಸಂತೋಷವಾಗಿರಬೇಕು. ಹಿಂಗೆ ಬಣ್ಣ ಹಚ್ಕೊಂಡು ಕುಣಿಯೋದ್ರ ಮೂಲಕ ಅವಾಗ ಏಕತೆಯನ್ನು ಮೂಡಿಸ್ಲಿಕ್ಕೆ ಸಾಧ್ಯ ಆಗ್ತು. ಮತ್ತು ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ, ಗಣೇಶನ ಹಬ್ಬನ ನಮ್ಮೂರಲ್ಲಿ ಯಾವ ರೀತಿ ಆಚರಿಸ್ತೀವಿ ಅಂದರೆ, ಮೆರವಣಿಗೆ ಮಾಡೋದ್ರ ಮೂಲಕ ಮನೆಗೆ ಹೋಗಿ ಪೂಜೆ ಮಾಡಿಸೋದ್ರ ಮೂಲಕ ಈ ರೀತಿ ಗಣೇಶನ ಹಬ್ಬನ ಆಚರಿಸ್ತೀವಿ ಅಂತ ಹೇಳ್ತಾ ಎಲ್ಲ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಒಂದು ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ.
ನಮ್ಗೆ ಸಿಗಪ್ಪರೆ ನಾವು ವೀಕ್ಷಕರೇ, ನಾವಿದ್ದೇವೆ ತಿಮ್ಮಪ್ಪನ ಪಾಳ್ಯ ಗ್ರಾಮದಲ್ಲಿದ್ದೇವೆ. ಬನ್ನಿ, ಇಲ್ಲಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಗಣೇಶನ ಕುಣಿಸಿದ್ದಾರೆ. ಇಲ್ಲಿ ಯಾವ ರೀತಿಯಲ್ಲಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ಅನ್ನೋದನ್ನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಪುಟ್ಟರಾಜು ಅಂತ. ಪುಟ್ಟರಾಜು ಅವರೇ, ನೀವು ಇಲ್ಲಿ ಎಷ್ಟು ವರ್ಷದಿಂದ ಸೇರಿಸ್ತಾ ಇದ್ದೀರಿ ದೇವಸ್ಥಾನದಲ್ಲಿ? ಸರ್ ನಾವು ಇದು 23ನೇ ವರ್ಷ ಸರ್. ಇಲ್ಲಿಗೆ 23 ವರ್ಷದಿಂದ ಸತತವಾಗಿ ಗಣಪತಿ ಹಬ್ಬ ಮಾಡ್ಕೊಳ್ತಾ ಬರ್ತಾ ಇದ್ದೀವಿ. ಗಣಪತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ 23 ವರ್ಷ ಇದೀಗೆ ಈ ವರ್ಷಕ್ಕೆ. ಈ ಒಂದು ಗಣೇಶ ಹಬ್ಬಕ್ಕೆ ಗ್ರಾಮಸ್ಥರ ಒಂದು ಸಹಕಾರಗಳು ಮತ್ತು ಯಾವ ರೀತಿ ಎಲ್ಲ ಸಡಗರ ಸೇರ್ತೀರಿ? ಎಲ್ಲ ಪ್ರತಿಯೊಬ್ಬ ಹುಡುಗರಿಂದ ಹಿಡಿದು ವಯಸ್ಸಾದವರಿಂದ ಹಿಡಿದು ಎಲ್ಲರೂ, ಲೇಡೀಸು ಜೆಂಟ್ಸು ಎಲ್ಲರೂ ಸಹಕಾರ ಮಾಡ್ತಾರೆ. ನಮಗೆ ತುಂಬ ಖುಷಿ ಆಗುತ್ತೆ ಈ ವರ್ಷ ಹಬ್ಬ ಮಾಡೋದಕ್ಕೆ, ತುಂಬ ಖುಷಿ ಆಗುತ್ತೆ ಸರ್. ಮತ್ತು ಈ ಒಂದು ದೇವಸ್ಥಾನದ ಒಂದು ಹಿನ್ನೆಲೆ ಏನು ಅಂತ? ಸರ್, ಈ ದೇವಸ್ಥಾನ ಆ್ಯಕ್ಚುಲಿ ಮೂಲತಃ ಬ್ಯಾಟರಾಯ ಸ್ವಾಮಿ ಸನ್ನಿಧಾನ ಅಂತ ಈ ದೇವಸ್ಥಾನಕ್ಕೆ ಹೆಸರು. ಇದು ಆ್ಯಕ್ಚುಲಿ ಇದು ತಿರುಪತಿ ತಿಮ್ಮಪ್ಪನ ಬೇಟೆ ಆಡ್ಕೊಂಡು ಬಂದಂಥ ಸಮಯದಲ್ಲಿ ಎಲ್ಲೋ ಪ್ರತಿಷ್ಠಾಪನೆ ಆಗಿದಂತೆ. ನಾವೇನು ನೋಡಿಲ್ಲ, ಈ ಪೂರ್ವಿಕರು ಹೇಳಿರುವಂಥ ಮಾತು. ಬೇಟೆ ಆಡ್ಕೊಂಡು ಬಂದಾಗ ಇಲ್ಲೆಲ್ಲೋ ನೆಲೆಗೊಂಡಿದ್ರಂತೆ. ಆ ನೆಲೆಗೊಂಡಾಗ ಬೇಟೆ ಆಡ್ಕೊಂಡು ಬಂದಿದ್ನಲ್ಲ, ಅದಕ್ಕೆ ಬೇಟರಾಯ ಅಂತ ಹೆಸರಿಟ್ರಂತೆ. ಅದೇ ಹೆಸರು ಈಗಲೂ ಶಾಶ್ವತವಾಗಿ ಉಳ್ಕೊ ಬಂದಿದೆ. ಇದಕ್ಕೂ ಭಾಳ ಹಿನ್ನೆಲೆ ಇದೆ ಸರ್, ಭಾಳ ಮಹಾತ್ಮೆ ಆದಂಥ ದೇವರಿದು. ನಾವು ಈ ದೇವರನ್ನ ಗೌರವಿಸ್ತೀವಿ, ಪೂಜಿಸ್ತೀವಿ. ಧನ್ಯವಾದಗಳು ಸರ್. ನಮಸ್ತೆ ವೀಕ್ಷಕರೇ, ನೋಡಿದ್ರಲ್ಲ, ನಾವು ಇದಕ್ಕೂ ಮುಂಚೆ ತುಂಬ ಊರುಗಳಿಗೆ ಹೋಗಿ ನಿಮ್ಗಳಿಗೋಸ್ಕರ ಎಲ್ಲ ಹೇಗೆ ಗಣೇಶನ್ ಮಾಡ್ತಿದ್ದಾರೆ ಅಂತ ತೋರಿಸ್ಕೊ ಬಂದಿದ್ದೀವಿ. ಸೊ ಈಗ ನಾವು ಮತ್ತೊಂದು ಊರಿಗೆ ಕೂಡ ಬಂದಿದ್ದೀವಿ. ನಮ್ಮ ಮಾಸ್ ಟಿವಿ ಕ್ಯಾಮ್ರಾ ತಗೊಂಡು ನಿಮ್ಮ ಊರುಗಳಿಗೆ ಬರ್ತಾ ಇದೀವಿ. ಹಂಗೆ ಹಂಪಾಪುರ ಅನ್ನೋ ಒಂದು ಊರಿಗೆ ಬಂದಿದ್ದೀವಿ. ಈ ಹಂಪಾಪುರದಲ್ಲಿ ಗಣೇಶನ ಬಗ್ಗೆ ಒಬ್ಬರು ಮಾತಾಡ್ತಾರೆ. ಸೊ ಕೇಳೋಣ ಅವರು ಯಾರು. ಬನ್ನಿ ವೀಕ್ಷಕರೇ, ಸೊ ಈ ಊರಲ್ಲೂ ಗಣೇಶನ ಹೇಗೆಲ್ಲ ಮಾಡ್ತಾರೆ ಅಂತ ನಮ್ಮ ಜೊತೆ ಒಬ್ಬರು ಸ್ನೇಹಿತರು ಮಾತಾಡ್ತಾರೆ, ನೋಡೋಣ. ಬನ್ನಿ ಫ್ರೆಂಡ್ಸ್, ನಮ್ಮ ಜೊತೆ ಗಣೇಶನ ಬಗ್ಗೆ ತಿಳಿಸ್ಕೊಡೋದಕ್ಕೆ, ಹಂಗೆ ಗಣೇಶನ ಬಗ್ಗೆ ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಈ ಹಂಪಾಪುರದಲ್ಲಿ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ನಮ್ಮ ಸ್ನೇಹಿತರಿದ್ದಾರೆ. ಅವ್ರ ಹೆಸರೇನು ಕೇಳೋಣ. ನಮಸ್ತೆ ಸರ್. ಶ್ರೀನಿವಾಸ್ ಅಂತ ನಮ್ಮ ಹೆಸರು. ಓಕೆ ಶ್ರೀನಿವಾಸ್ ಅವರೇ, ಗಣೇಶ ಹಬ್ಬದ ಪ್ರಯುಕ್ತ ಯಾವ ಥರ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತೀರಾ ನೀವು ನಿಮ್ಮೂರಲ್ಲಿ? ಹೌದು, ನಿಮಗೆ ಮೊದಲನೇದಾಗಿ ನಾನು ಗಣೇಶ ಹಬ್ಬದ ಶುಭಾಶಯಗಳನ್ನ ತಿಳಿಸೋಕೆ ಇಷ್ಟಪಡ್ತೇನೆ. ಥ್ಯಾಂಕ್ ಯು. ತಮಗೂ ಕೂಡ. ಹೌದು, ನಾವು ಒಂದು ಮೊದಲಿಂದನೂ ಆಗಲಿ ನಾವು 25 ವರ್ಷ ಕಳೆದು 26ನೇ ವರ್ಷ ಗಣೇಶಮ್ಮನ ಈಗಾಗಲೇ ಆಚರಣೆ ಮಾಡ್ತಾಯಿದ್ದೀವಿ. ನಾವು 25 ವರ್ಷಗಳನ್ನು ಕೂಡ ನಮ್ಮೂರಲ್ಲೆಲ್ಲ ಹೊಂದಾಣಿಕೆಯಿಂದ ನಮ್ಮೂರಲ್ಲಿ ಜನಗಳನ್ನು ನಮ್ಮೂರಲ್ಲಿ ಮೊದಲನೇದಾಗಿ ಹೇಳಬೇಕು ಅಂದರೆ ಒಂದೇ ಗಣೇಶ ಕೂರಿಸೋದು, ಅಂದರೆ ಒಗ್ಗಟ್ಟಿನಿಂದ ಇರಬೇಕು ಅನ್ನೋಸ್ಕರ ಊರಲ್ಲಿ ಒಂದೇ ಗಣೇಶ ಕೂರಿಸ್ಕೊಂಡು ಪೂಜೆ ಮಾಡ್ಕೊಂಬರ್ತಾ ಇರೋದು ನಾವು. ಅದರಿಂದ ನಮ್ಮೂರಲ್ಲಿ ತುಂಬ ಒಗ್ಗಟ್ಟಿದೆ ಅಂತ ಹೇಳ್ಬೋದು. ಈ ಸರಿ ನಾವು 26ನೇ ವರ್ಷದ ಗಣೇಶ ಹಬ್ಬನ ಆಚರಿಸ್ತಾ ಇದ್ದೀವಿ. ನಮ್ಮದು ಒಂದು ವಿನಾಯಕ ಗೆಳೆಯರೊಳಗೆ ಹಂಪಾಪುರ. ಓಕೆ ಸರ್, ಗಣೇಶನ ಎಷ್ಟು ದಿನಕ್ಕೆ ಬಿಡ್ತೀರಾ ನೀರಿಗೆ? ನಾವು ನಾರ್ಮಲಾಗಿ ಗಣೇಶನ ಬಿಡ್ತಿದ್ದು 5 days 7 days ಬಿಡ್ತಿದ್ವಿ. ಬಟ್ ಈ ಸರಿ ಒಂದು ಸ್ವಲ್ಪ ಏನು ಅಂದರೆ ನಮಗೆ ಡೇಟ್ ಅಡ್ಜಸ್ಟ್ ಆಗಲಿರೋದ್ರಿಂದ ಒಂದು 3 ದಿನಗಳ ಕಾರ್ಯಕ್ರಮ ಇಟ್ಕೊಂಡು ಬಿಡಬೇಕು ಅಂತ ಒಂದು ಇದು ಮಾಡ್ಕೊಂಡಿದ್ವಿ. 3 ದಿನದವರೆಗೂ ಯಾವ್ಯಾವ ಥರ ಕಾರ್ಯಕ್ರಮಗಳನ್ನ ಮಾಡ್ತಿದ್ವಿ? ಊರಿನಲ್ಲಿ ಮನೋರಂಜನೆ ಕಾರ್ಯಕ್ರಮಗಳು ಅದು ಇದು, ಮತ್ತು ಊರಿನ ಜನಗಳಿಗೆಲ್ಲನೂ ಮತ್ತು ಪೂಜೆ ಎಲ್ಲ ಡೈಲಿ ಪೂಜೆ ಇರುತ್ತೆ. ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಪೂಜೆ ಮಾಡುತ್ತೀವಿ. ಮತ್ತು ಸಾಯಂಕಾಲ ಎಲ್ಲನೂ ಜನಗಳಿಗೆಲ್ಲನೂ ಗಣೇಶನಿಗೆ ಮತ್ತು ನೃತ್ಯ ಅದು ಮುಖಾಂತರ ಜನಗಳಿಗೆ ಎಲ್ಲನೂ ಮನೋರಂಜನೆ ನೀಡುವಂಥ ಕಾರ್ಯಕ್ರಮಗಳನ್ನ ಕೊಡ್ತೀವಿ. ಜೊತೆಗೆ ಜನಗಳಿಗೆ ಹಾಗೇನೆ ಪೂಜೆ ದೇವ್ರದ್ದು ಒಂದು ಆಶೀರ್ವಾದ ಸಿಗಲಿ ಅಂತ ಎಲ್ಲರೂ ಪೂಜೆ ಮಾಡ್ಕೊಂಡು ಇದು ಮಾಡ್ತೀವಿ. ಸ್ಪೆಷಲ್ ಆಗಿ ನಿಮ್ಗೆ ಹೇಳ್ದೇನೆ, ಸ್ಪೆಷಲ್ ಆಗಿ ನಮ್ಮ ಮಾಸ್ ಟಿವಿ ಕ್ಯಾಮ್ರಾ ಮೂಲಕ ನಾವು ನಿಮ್ಮೂರಿಗೆ ಬಂದು ನಿಮ್ಮ ಒಂದು ಮನಸ್ಸಲ್ಲಿರೋದನ್ನ ಕೇಳ್ಬಿಟ್ಟು ನಮ್ಮ ಬಿಡದಿ ಜನರಿಗೆ ತಿಳಿಸ್ತಿದ್ದೀವಿ. ಸೊ ಮಾಸ್ ಟಿವಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ಒಂದು ಏನಂದರೆ ನೀವು
ಮಾಸ್ ಟಿವಿಯಿಂದ ಈ ಥರ ಕಾರ್ಯಕ್ರಮಗಳನ್ನ ಮಾಡ್ತಿರೋದು ತುಂಬ ಒಳ್ಳೆಯದು. ಏಕೆಂದರೆ ಯಾವ ಊರಲ್ಲಿ ಯಾವ ಥರ ಏನು ಹೆಂಗೆ ಹಬ್ಬ ಮಾಡ್ತಾರೆ ಮತ್ತು ಯಾವ ರೀತಿ ಹೊಂದಾಣಿಕೆ ಇದೆ ಊರುಗಳನ್ನ ತಿಳಿಸ್ಕೊಳ್ಳೋದು ಇದರಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಮಾಡ್ತಾ ಇರೋದು ತುಂಬ ಒಳ್ಳೆಯ ಕೆಲಸ. ಇದನ್ನೇ ಕಂಟಿನ್ಯೂ ಮಾಡಿ, ಮುಂದೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು. ಜಯ ಹೋ ಗಣಪತ್ಯ ಗುರುವೇ, ಜಯ ಹೋ ಭಕ್ತ ಭೃತ್ಯ ಪ್ರಭುವೇ, ಜಯ ಹೋ ಗಣಪತ್ಯ ಗುರುವೇ, ಜಯ ಹೋ ಭಕ್ತ ಭೃತ್ಯ ಪ್ರಭುವೇ. ವಿಗ್ರಹನ ತೋರಿಸಿ ಗಣೇಶನ ಹೇಗೆಲ್ಲ ಆಚರಣೆ ಮಾಡ್ತಾರೆ ಅನ್ನೋದನ್ನ ಕೇಳೋದಕ್ಕೆ, ನಿಮ್ಗಳಿಗೆ ತೋರಿಸೋದಕ್ಕೆ ನಾವು ಕಣ್ಮಿಣ್ಕಿಗೆ ಬಂದಿದ್ದೀವಿ. ಇವಾಗ ಕಣ್ಮಿಣ್ಕಿ ಕಾಲೋನಿ ಅನ್ನೋ ಒಂದು ಸ್ಥಳಕ್ಕೆ ಬಂದಿದ್ದೀವಿ. ನಿಮ್ಗಳಿಗೆ ಆ ಕಣ್ಮಿಣ್ಕಿ ಕಾಲೋನಿ ಜನರು ಗಣೇಶನ ಎಷ್ಟು ದಿನಕ್ಕೆ ನೀರು ಒಳಗಡೆ ಬಿಡ್ತಾರೆ, ಗಣೇಶನ ಕೂರಿಸಿದ ಮೇಲೆ ಯಾವುದೆಲ್ಲ ಫಂಕ್ಷನ್ಗಳನ್ನ ಕಾರ್ಯಕ್ರಮಗಳನ್ನ ಇಟ್ಕೊಂಡಿರ್ತಾರೆ, ಅದನ್ನು ನಾವು ಮಾಸ್ ಟಿವಿಯ ಮೂಲಕ ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ನೋಡ್ಬೋದು, ನೀವು ಕೂಡ ಬಂದು ಇಲ್ಲಿ ಸಖತ್ತಾಗಿದೆ ಗಣೇಶ. ಸೊ ಹಂಗೆ ಗಣೇಶನ ಬಗ್ಗೆ, ಗಣೇಶನ ಯಾವ ಥರ ಎಲ್ಲ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ನನ್ನ ಫ್ರೆಂಡ್. ಸೊ ಹಲೋ, ನಮಸ್ತೆ ಸರ್. ಹೇಳಿ, ನಿಮ್ಮ ಹೆಸರು? ಮಂಜುನಾಥ್. ಮಂಜುನಾಥ್ ಅವರೇ, ಎಷ್ಟು ವರ್ಷದಿಂದ ನಿಮ್ಮೂರಲ್ಲಿ ಗಣೇಶನ ಕೂರಿಸ್ತಿದ್ದೀರಾ? ಇದು 8ನೇ ವರ್ಷದಿಂದ ಕುಣಿಸ್ತಾ ಇದ್ದೀವಿ. ಯಾವ ಥರ ಫಂಕ್ಷನ್ಗಳನ್ನೆಲ್ಲ ಮಾಡ್ತೀರಾ ಗಣೇಶನ? ನಡೀತಾ ಹಂಗೆ ನಡೀತಾ ಇದೆ. ಎಷ್ಟು ದಿನ ಇರುತ್ತೆ ನಿಮ್ಮೂರಲ್ಲಿ ಗಣೇಶ? 3 ದಿನ. 3 ದಿನ. ಓಕೆ, ಥ್ಯಾಂಕ್ ಯು. ಜೂನಿಯರ್ ವಿಷ್ಣುವರ್ಧನ್ಗೆ, ಜೂನಿಯರ್ ವಿಷ್ಣುವರ್ಧನ್ಗೆ. ಬನ್ನಿ ವೀಕ್ಷಕರೇ, ನಾವು ಮತ್ತೆ ಕಣ್ಮಿಣ್ಕಿಲಿ ಮತ್ತೊಂದು ಗಣೇಶನ ಹತ್ರ ಬಂದಿದ್ದೀವಿ. ಸೊ ಈ ಗಣೇಶನ ಹತ್ರ ಯಾವ ಥರ ಎಲ್ಲ ಪ್ರೋಗ್ರಾಮ್ಗಳನ್ನ ಮಾಡ್ತಾರೆ, ಯಾವ್ಯಾವ ಕಾರ್ಯಕ್ರಮನ ಮಾಡ್ತಾರೆ ಗಣೇಶನ್ ಬಿಡೋವರೆಗೂ ಅಂತ ಕೇಳೋಣ. ನಮ್ಮ ಜೊತೆ ಹೇಳೋದಕ್ಕೆ ಸ್ನೇಹಿತರಿದ್ದಾರೆ. ಹಲೋ, ನಮಸ್ತೆ ಸರ್. ನಮಸ್ತೆ. ತಮ್ಮ ಹೆಸರು? ರಂಗಪ್ಪ. ಓಕೆ ರಂಗಪ್ಪ ಅವರೇ, ಎಷ್ಟು ದಿನದಿಂದ ಈ ಗಣೇಶನ ಕೂರಿಸ್ತಿದ್ದೀರಾ? ಸರ್, ನಾವು 6 ವರ್ಷದಿಂದ ಕೂರಿಸ್ತಾ ಇದ್ದೀವಿ. ಸರಿ, 6 ವರ್ಷದಿಂದ ನೀವು ಈ ಗಣೇಶನ ಕೂರಿಸ್ತೀರಾ. ಗಣೇಶನ ಎಷ್ಟು ದಿನಕ್ಕೆ ನೀರಿಗೆ ಬಿಡ್ತೀರಾ? ನಾವು 3 ದಿನಕ್ಕೆ ಬಿಡ್ತೀವಿ. 3 ದಿನದವರೆಗೂ ಏನೆಲ್ಲ ಪ್ರೋಗ್ರಾಮ್ಗಳನ್ನ ಮಾಡ್ತಿರ್ತೀರಾ ಇಲ್ಲಿ? ಪ್ರೋಗ್ರಾಮು ಅಂದರೆ ಸರ್, ಹುಡುಗರು ರಂಗೋಲಿ, ಖೋಖೋ, ರನ್ನಿಂಗ್ ರೇಸು, ಸಣ್ಣ ಪುಟ್ಟ ಎಲ್ಲ ಮಾಡ್ತಾರೆ. ಓಕೆ, ರಂಗೋಲಿ, ಖೋಖೋ ಈ ಎಲ್ಲ ಕಾಂಪಿಟೇಷನ್ಗಳನ್ನ ಇಲ್ಲಿ ನೀವು ಮಾಡ್ತಿದ್ದೀರಾ? ಹೌದು ಸರ್, ತುಂಬಾ ಧನ್ಯವಾದಗಳು. ಸೊ ಹಂಗೆ ನಿಮ್ಮ ಜೊತೆ ಜೂನಿಯರ್ ವಿಷ್ಣುವರ್ಧನ್ ಅವರು ನಮ್ಮ ಮಾಸ್ ಟಿವಿ ಜೊತೆ ಇವತ್ತು ಬಂದಿದ್ದಾರೆ. ಸೊ ನಮ್ಮ ಮಾಸ್ ಟಿವಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ನಿನ್ನ ನಂಬಿದ ಜನಕ್ಕೆ ಇವುದಯ್ಯ ಎಲ್ಲ ಸುಖ ತಂದೆ ಕಾಯೋ ನಮ್ಮ ಕರಿಮುಖ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ, ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ, ಎಲ್ಲರೂ ಒಂದಾಗಿ ನಿನ್ನ ನಮಿಸಿ ನಲಿಯೋದು ನೋಡೋಕೆ ಚೆನ್ನ. ಗರಿಕೆ ತಂದರೆ ನೀನು, ಗರಿಕೆ ತಂದರೆ ನೀನು ಕೊಡುವೆ ವರವನ್ನ, ಗತಿ ನೀನೆ ಗಣಪನೇ ಕೈ ಹಿಡಿಯೋ ಮುನ್ನ. ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ,
ಸೋಲಿ ಒಡನೆ ಓಡುವುದು ಭೀತಿ, ಸೂರ್ಯನೆದುರಲಿ ಮಂಜು ಕರಗುವ ರೀತಿ, ನಿನ್ನ ನೆನೆಯಲ್ಲಿ ಒಡನೆ ಓಡುವುದು ಭೀತಿ, ನೀಡಯ್ಯ ಕಷ್ಟಗಳ ಗೆಲ್ಲುವ ಶಕ್ತಿ, ತೋರಯ್ಯ ನಿಮ್ಮಲ್ಲಿ ನಿನ್ನೆಯ ಪ್ರೀತಿ, ಶರಣು ಶರಣಯ್ಯ ಶರಣು ಬೆನಕ, ನೀಡಯ್ಯ ಬಾಳೆಲ್ಲ ಬೆಳಗುವ ಬೆಳಕ. ಸರ್ ಆರ್ಕೆಸ್ಟ್ರಾ ಎಲ್ಲ ಇಡ್ತೀವಿ ವರ್ಷಕ್ಕೂ, ತುಂಬ ಚೆನ್ನಾಗಿ ಮಾಡ್ತೀವಿ. ವಿಷ್ಣುವರ್ಧನ್ ಸೀನಿಯರ್ ವಿಷ್ಣುವರ್ಧನ್ ನೋಡಿದಷ್ಟೇ ಸಂತೋಷ ಆಯಿತು ನಮಗೆ. ಇರುವಂತ ಸ್ಥಳ ಬಂದು ಶೇಷಗಿರಿ ಹಳ್ಳಿಗೆ ಬಂದಿದ್ದೀವಿ. ಸೊ ಶೇಷಗಿರಿ ಹಳ್ಳಿ ಅವ್ರಿಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಮಾಸ್ ಟಿವಿ ಕಡೆಯಿಂದ ಅಂತ ಹೇಳ್ತಾ, ಹಂಗೆ ಶೇಷಗಿರಿ ಹಳ್ಳಿಲಿ ನಮ್ಮ ಜೊತೆ ಶೇಷಗಿರಿ ಹಳ್ಳಿಲಿ ಯಾವ್ಯಾವ ಪ್ರೋಗ್ರಾಮ್ಗಳನ್ನ ಡೈಲಿ ಮಾಡ್ತಾರೆ ಗಣೇಶನ್ ಬಿಡೋವರೆಗೂ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಸ್ನೇಹಿತರಿದ್ದಾರೆ. ಯಾರು ಅಂತ ಕೇಳೋಣ. ಹಲೋ, ನನ್ನ ಹೆಸರು ಹನುಮಂತರಾಜು ಅಂತ. ಓಕೆ, ನೀವು ಗಣೇಶನ ಎಷ್ಟು ದಿನಕ್ಕೆ ನೀರಿಗೆ ಬಿಡ್ತಿದ್ದೀರಾ? ನಾವು ಆಸ್ ಯೂಶಲಿ 3 ದಿವಸಕ್ಕೆ ಬಿಟ್ಬಿಡ್ತೀವಿ. 3 ದಿನದವರೆಗೂ ಯಾವ್ಯಾವ ಕಾರ್ಯಕ್ರಮಗಳನ್ನೆಲ್ಲ ಇಟ್ಕೊಂಡಿದ್ದೀರಾ? ಮೊದಲನೇ ದಿವಸ ಮಾಮೂಲಿ ಎಲ್ಲರೂ ಪೂಜೆ ಮಾಡಿಸ್ತಾರೆ. 2ನೇ ದಿವಸ ಚಿಕ್ಕ ಮಕ್ಕಳಿಗೆ ಡ್ಯಾನ್ಸ್ ಆಡಿಸೋದು, ಮತ್ತು ಅವ್ರಿಗೆ ಕಲ್ಚರಲ್ ಪ್ರೋಗ್ರಾಮ್ಸು, ಆಮೇಲೆ ಮ್ಯೂಸಿಕಲ್ ಚೇರ್ಸು ಆ ಥರ ಮಾಡಿಸಿ ಮಕ್ಕಳಲ್ಲಿ ಪಾರ್ಟಿಸಿಪೇಷನ್ ಜಾಸ್ತಿ ಮಾಡಿಸಿ ಅವರಿಗೆ ಲಾಸ್ಟ್ ಪ್ರೈಸ್ ಕೊಟ್ಟು ಅವ್ರಿಗೆ ಒಳ್ಳೆ ಎಂಕರೇಜ್ ಕೊಟ್ಬಿಟ್ಟು ಅವರಿಗೆ ಒಂಥರ ನಮ್ಮೂರಲ್ಲೂ ಗಣೇಶ ಇದೆ ಅವ್ರಿಗೂ ಮುಂದೆ ಸಂಸ್ಕೃತಿ ಎಲ್ಲ ಗೊತ್ತಾಗಲಿ ಅಂತ ಮಾಡಿ 2ನೇ ದಿವಸ ಮಾಡ್ತೀವಿ. 3ನೇ ದಿವಸ ಎಲ್ಲ ಊರವರೆಲ್ಲ ಸೇರಿಕೊಂಡು ಪ್ರಸಾದ ಮಾಡಿ ಎಲ್ಲರಿಗೂ ಮನೆಗೂ ಹೋಗಿ ದೇವರು ಎಲ್ಲರೂ ಮನೆಯವರೆಲ್ಲ ಇದು ಗೌರಿಗೆ ಮತ್ತು ಗಣೇಶನಿಗೆ ಮಂಗಳಾರತಿ ಮಾಡಿ ಕೊನೆಗೆ ಗಣೇಶನ ವಿಸರ್ಜನೆ ಮಾಡ್ತಾರೆ. ಓಕೆ ಸರ್, ತುಂಬಾ ಖುಷಿ, ಥ್ಯಾಂಕ್ ಯು. ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದೀರಾ ನಿಮ್ಮೂರ ಬಗ್ಗೆ. ಸೊ ಹಂಗೆ ನಮ್ಮ ಮಾಸ್ ಟಿವಿ ನಿಮ್ಮೂರಿಗೆ ಬಂದು ಎಲ್ಲ ಬಿಡದಿ ಜನರಿಗೂ ನಿಮ್ಮ ಊರಿನ ಒಂದು ಹಬ್ಬದ ಸಂಭ್ರಮವನ್ನು ಸೆರೆ ಹಿಡಿದು ತೋರಿಸ್ತಾ ಇದೆ ಮಾಸ್ ಟಿವಿಗೆ. ಏನು ಹೇಳೋದಕ್ಕೆ ಇಷ್ಟಪಡ್ತಿದ್ದೀರಾ ಸರ್? ಆಲ್ ದ ಬೆಸ್ಟ್ ಟು ದಿ ಮಾಸ್ ಟಿವಿ. ಇದೇ ಥರ ಇಂಪ್ರೂವ್ ಆದರೆ ಒಂದು ಇಂಟರ್ನ್ಯಾಷನಲ್ ಚಾನಲ್ ಕೂಡ ಆಗ್ಬೋದು. ಎಲ್ಲದಕ್ಕೂ ನಮ್ಮ ಪರಿಶ್ರಮ ಬೇಕು, ಮೊದಲಾಗಿ ನಿಮಗೆ ಪರಿಶ್ರಮ ಬೇಕಾಗಿದೆ. ಸೊ ಆಲ್ ದ ಬೆಸ್ಟ್ ಟು ಮಾಸ್ ಟಿವಿ. ಥ್ಯಾಂಕ್ ಯು ಸರ್. ಬನ್ನಿ ವೀಕ್ಷಕರೇ, ನಾವು ಇವಾಗ ತೋರಿಸ್ತಾ ಇರೋರು, ನಾವು ಬಂದಿರೋರು ಮಂಚನಾಯಕನ ಹಳ್ಳಿಗೆ ನಾವು ಬಂದಿದ್ದೀವಿ. ಸೊ ಮಂಚನಾಯಕನಹಳ್ಳಿ ಹುಡುಗರು ಅಂತೂ ಸಖತ್ ಥ್ರಿಲ್ ಆಗಿ ಖುಷಿಯಾಗಿ ಗಣೇಶನ ಹಬ್ಬನ ಆಚರಿಸ್ತಿದ್ದಾರೆ ಅಂತ ಕಾಣಿಸುತ್ತೆ. ಸೊ ಸಖತ್ ಖುಷಿಯಾಗಿದ್ದಾರೆ ಕೂಡ ನಮ್ಮ ಯುವಕರು. ಸೊ ಇಲ್ಲಿ ಗಣೇಶನ್ ಇಟ್ಟಿರೋದ್ರಿಂದ ಎಷ್ಟು ದಿನದವರೆಗೂ ಅವರು ಗಣೇಶನ್ ಇಟ್ಕೊಂಡಿರ್ತಾರೆ, ಯಾವ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಿದ್ದಾರೆ ಅವ್ರನ್ನೇ ಕೇಳೋಣ ಬನ್ನಿ. ನನ್ನ ಜೊತೆ ಮಾತಾಡೋದಕ್ಕೆ ನನ್ನ ಸ್ನೇಹಿತ ಒಬ್ಬ ಇದ್ದಾನೆ. ಹಲೋ, ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಫ್ರೆಂಡ್? ಶ್ರೀನಿವಾಸ್. ಶ್ರೀನಿವಾಸ್ ಅವರೇ, ಎಷ್ಟು ವರ್ಷದಿಂದ ಈ ಒಂದು ಗಣೇಶನ ಸಂಭ್ರಮವನ್ನು ನೀವು ನಿಮ್ಮೂರಲ್ಲಿ ಆಚರಣೆ ಮಾಡ್ತಿದ್ದೀರಾ? 37ನೇ ವರ್ಷದಿಂದ. 37ನೇ ವರ್ಷದಿಂದ. ವಾರೇ ವಾ, ಸೂಪರ್. ಅವಾಗ ಇನ್ನೂ ನೀವು ಭೂಮಿಗೆ ಬಂದಿರ್ಲಿಲ್ಲ, ನಿಮ್ಮ ತಂದೆಯವರೇ ಆಗಿನ ಕಾಲದಿಂದ ಮಾಡ್ಕೊಂಡ್ ಬಂದಿರೋರ್ನ ಅದನ್ನ ನೀವು ಕಂಟಿನ್ಯೂ ಮಾಡಿದೀರಾ. ಓಕೆ, ತುಂಬಾನೇ ಖುಷಿ. ಹಂಗೆ ಎಷ್ಟು ದಿನದವರೆಗೂ ಗಣೇಶ ನಿಮ್ಮೂರಲ್ಲಿ ಇರ್ತಾನೆ? 5 ದಿವಸ ಕುಣಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ಹುಡುಗರೆಲ್ಲ. ನೋಡ್ಬೇಕು, ಮಂಗಳವಾರ ಬಿಡಬಾರ್ದು ಅಂತ ಅನ್ಸುತ್ತೆ. ನೋಡೋಣ ಹೆಂಗ್ ಮಾಡ್ತಾರೋ, ದೊಡ್ಡವ್ರನ್ನ ಕೇಳ್ಬೇಕು ಒಂದ್ಸಲಿ. ಸೊ ನೋಡೋದಿಕ್ಕೆ ನನಗೂ ತುಂಬಾ ಖುಷಿ ಆಗ್ತಾ ಇದೆಯಪ್ಪ. ತುಂಬಾ ಜನ ಯುವಕರಿದ್ದೀರಾ, ಸಖತ್ತಾಗಿ ಡ್ಯಾನ್ಸ್ ಮಾಡೋ ಅಂತ ಯುವಕರಿದ್ದೀರಾ. ಏನೇನು ಕಾರ್ಯಕ್ರಮಗಳನ್ನ ಇಟ್ಕೊಂಡಿದ್ದೀರಾ ಗಣೇಶ ಇರೋ ತನಕ ನೀವು ಇಲ್ಲಿ? ನಾವು ಹೋದ್ಸಲಿ ರಂಗೋಲಿ ಸ್ಪರ್ಧೆ ಮತ್ತೆ ಖೋಖೋ, ವಾಲಿಬಾಲು ಎಲ್ಲ ಆಡ್ಸಿದ್ದು. ಈ ಸಲ ಅಂತ ಪ್ಲಾನ್ ಏನು ಮಾಡಿಲ್ಲ. ಇವತ್ತು ನೈಟ್ ಪೂಜೆ ಆದ್ಮೇಲೆ ಮಾಡ್ಬೇಕು, ಏನನ್ನ ಮಾತಾಡಿ ಪ್ಲಾನ್ ಮಾಡ್ಬೇಕು ಅಂತ ಹುಡುಗರನ್ನ ಕೇಳ್ಬೇಕು ಒಂದು ಮಾತು. ಓಕೆ, ಥ್ಯಾಂಕ್ ಯು. ಹಂಗೆ ಮಂಚನಾಯಕನಹಳ್ಳಿ ಕಡೆಯಿಂದ ಒಂದು ಡೈಲಾಗು ಇರೋ 24 ಗಂಟೆಲಿ ಮಂಚನಾಯಕನಹಳ್ಳಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಅವ್ರನ್ನೆಲ್ಲ ಬಿಟ್ಟು ನಮ್ಮೂರಿಗೆ, ನಮ್ಮ ಗ್ರಾಮಕ್ಕೆ, ನಮ್ಮ ಜನಕ್ಕೆ ಒಳ್ಳೇದಾಗ್ಲಿ ಅಂತ ಇವತ್ತಿನ ದಿವಸ ಗಣೇಶ ಕೊಡ್ಸೋರೆ. ಅವರೆಲ್ಲ ಮಲಗೋದಲ್ಲ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದು. ಅದೇ ಅವ್ರು ಗಣೇಶ ಕೊಡ್ಸಿದ್ಮೇಲೆ ಪೂಜೆಗೆ ಅಂತ ಎತ್ತಿಟ್ಟಿರ್ತಾರ 4 ದಿನದವರು, ಅದ್ರ 1 ಸೆಕೆಂಡ್ ಕೂಡ ಹೆಚ್ಚು ಕಮ್ಮಿ ಆಗಲ್ಲ. ಮಂಚನಾಯಕನಹಳ್ಳಿ ಹುಡುಗರು ಗುಣನೇ ಅಂತದ್ದು. ಬಾಗಿಲಲ್ಲಿ ನಿಂತ್ಕೊಂಡು ಪೂಜೆ ಮಾಡಿದಾಗ ಗೊತ್ತಾಗಲ್ಲ. ದೇವಸ್ಥಾನಕ್ಕೆ ಬಂದಿದ್ದು ದೇವ್ರ ಆಶೀರ್ವಾದ ಪಡಬೇಕು ಅಂತ ಮಂಚನಾಯಕನಹಳ್ಳಿಯವರಿಗೆ ನಾವು ಕೇಳ್ಕೊತಾ ಇದೀವಿ. ಏನ್ ಡೈಲಾಗು ಚಿನ್ನ, ಸಖತ್ ಡೈಲಾಗು.
ಸಬಾಷ್. ಮೂವತ್ತಾರು ವರ್ಷದಿಂದ ಅವನು ಹಿಂದಿಂದ ಮಾಡ್ಕೊಂಬತ್ತಿದ್ರು, ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಇಲ್ಲಿವರೆಗೂ ಯಾವ ವರ್ಷನೂ ಗ್ಯಾಪ್ ಇಟ್ಟಿಲ್ಲ. ಇಲ್ಲಿವರೆಗೂ ಕಂಪಲ್ಸರಿ 35-36 ವರ್ಷದಿಂದ ಕಂಪಲ್ಸರಿ ಮಾಡ್ಕೊಬತ್ತಾ ಇದ್ದೀವಿ. ಇದು ಕಂಟಿನ್ಯೂಸ್ ಆಗಿ ಅವತ್ತು ಬೆಳೆದ್ರೂ ಕಂಪಲ್ಸರಿ ಇಲ್ಲಿವರೆಗೂ ನಾವು ಯಾವತ್ತೂ ಬಿಟ್ಟಿಲ್ಲ. ವಿಘ್ನೇಶ್ವರ ಭಗವಂತ ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಹೇಳಿ ಎಲ್ಲ ಗ್ರಾಮದ ಪರವಾಗಿ ಇಡೀ ಎಲ್ಲ ಜನಕ್ಕೂ ಒಳ್ಳೆಯದಾಗಲಿ ಅಂತ ಭಗವಂತನಲ್ಲಿ ಆರ್ಥಿಕ ಶುಭಾಶಯಗಳು. ಗೆಳೆಯರ ಬಳಗ ನಾವು 5 ವರ್ಷದಿಂದ ಗಣೇಶ ಕುಂಡಿಸ್ತಿದ್ದೀವಿ. ಇನ್ನು ಕುಂಡಿಸ್ತೀವಿ ಬಿಡಲ್ಲ. ಎಷ್ಟೇ ಆದರೂ ನಮ್ಮೂರು ನಮ್ಮ ಜನ ಮಾಡಿಸ್ತೀವಿ. ನಮ್ಮವರು ಬಿಡೋಕ್ಕಾಗಲ್ಲ. ಒಳ್ಳೆ ಜನ ಎಷ್ಟಾದ 5 ಜನ ಇರ್ತೀವಿ. ಗೆಳೆಯರ ಬಳಗ ಇದು ಪ್ರತಿ ವರ್ಷ ಜೋಡಿ ಗಣೇಶ ಕುಣಿಸ್ತಾನೆ ಇರ್ತೀವಿ ನಾವು. ಕೂಡಿ ಬಾಳಿ ಒಟ್ಟಿಗೆ ಗಣೇಶ ಕುಂಡಿಸ್ತೀವಿ ಊರಲ್ಲಿ. ಬಂದಪ್ಪ ಮುಂದಕ್ಕೆ ಬನ್ನಿ. ವೀಕ್ಷಕರೇ, ಈಗ ನಾವು ಪ್ರಮುಖವಾಗಿ ಕಡೆ ಹಂತದಲ್ಲಿದ್ದೇವೆ. ಇದು ಬಂಗಲಾ ಗೇಟಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಈ ಒಂದು ಹಳ್ಳಿಯಲ್ಲಿ ನಾವಿದ್ದೇವೆ. ಇಲ್ಲಿ ಅದ್ದೂರಿಯಾಗಿ ಪಾರ್ವತಿ ಪುತ್ರ ಅಂತಕ್ಕಂಥ ಟೀಮು ಇವತ್ತು ಗಣೇಶ ಹಬ್ಬವನ್ನು ಆಚರಿಸ್ತಾ ಇದೆ. ಬನ್ನಿ ಈ ಎಲ್ಲ ಗೆಳೆಯರನ್ನ ನಾವು ಮಾತಾಡ್ಸೋಣ. ಸರ್ ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು? ನಮ್ಮ ಹೆಸರು? ಮತ್ತೆ ಇವತ್ತು ಈ ಹಬ್ಬನ ಈ ಒಂದು ವಿಶೇಷವಾಗಿ ಆಚರಿಸ್ತಾ ಇದ್ರಿ. ಹೇಗೆ ಅನಿಸ್ತಾ ಇದೆ ಹಬ್ಬ? ಎಷ್ಟು ವರ್ಷದಿಂದ ಹಬ್ಬ ಆಚರಿಸ್ತಾ ಇದ್ರಿ? 3 ವರ್ಷದಿಂದ ಆಚರಿಸ್ತಿದ್ದೀವಿ. ಹುಡುಗರೆಲ್ಲ ಬಂದು ಕೂಗಿದ ಟೈಮ್ಗೆ ಬರ್ತಾರೆ. ಬಂದು ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿ ಅವರು ನಮ್ಮ ರಘುವಣ್ಣ ಅಧ್ಯಕ್ಷರು ಇವರೇ ನಮಗೆ ಎಲ್ಲ ಪ್ರೋತ್ಸಾಹ ಎಲ್ಲ ಕೊಡೋರು ಇವರೇನೆ. ಆಮೇಲೆ ಇವರೇ ನಮಗೆ ಎಲ್ಲ ಹೇಳ್ಕೊಡೋರು, ಯಾವ್ಯಾವ ರೀತಿ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ಕೊಡೋರು ಇವರೇ. ಇವರಿಂದ ಈ ಟೀಮು. ಓಕೆ ರಘು ಸರ್, ಹಾಗೆ ನಿಮ್ಮ ಹುಡುಗರು ಇಷ್ಟು ವಿಶ್ವಾಸ ಇಟ್ಟು ಹೇಳಿದ್ದಾರೆ ಅಂದರೆ ನಮ್ಮ ರಘುವಣ್ಣ ಅವರು ಇದಕ್ಕೆಲ್ಲ ಸಾರಥ್ಯ ವಹಿಸ್ಕೊಂಡು ನಮ್ಮನ್ನೆಲ್ಲ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ. ನೀವು ಈ ತುಂಬ ಚೆನ್ನಾಗಿದೆ ಟೀಮ್ ಹೆಸರು ಪಾರ್ವತಿ ಪುತ್ರ, ಕೇಳೋದಕ್ಕೆ ತುಂಬ ಚೆನ್ನಾಗಿದೆ. ಆ ಹೆಸರು ಹೇಗೆ ಒಂದು ಪ್ರಾರಂಭ ಆಗಿದೆ ಅಂತ? ಸ್ನೇಹಿತರು ಕೊಟ್ಟಿರೋದು ಪಾರ್ವತಿ ಪುತ್ರ ಅಂತ. ಅವ್ರದ್ದು ಗಣೇಶನ್ ಎಲ್ಲ ಇದು ಸಜೆಷನ್ ಎಲ್ಲ ಅವ್ರನ್ನ ಗಣೇಶನ್ ನೋಡಿ ಅವರೇ ಬುಕ್ ಮಾಡಿರೋದು. ಪಾರ್ವತಿ ಪುತ್ರ ಅಂತ ಹೆಸರು ಕೊಟ್ಟಿದ ತಕ್ಷಣ ಗಣೇಶನು ಇದೇ ಥರ ಸಿಕ್ಕಿರೋದು ನಮಗೂ ಮನಸ್ಸು ಸಂತೋಷ. ಈ ಹುಡುಗರೆಲ್ಲ ಎಷ್ಟು ಸಂತೋಷದಿಂದ ಬಂದು ಕೆಲಸ ಮಾಡಿ ಗಣೇಶನ ನಮ್ಮನ್ನೇ ಒಂದು 50 ಜನ ಟೀಮ್ ಇದೆ. ತುಂಬ ಸಂತೋಷದಿಂದ ಬಂದು ಗಣೇಶನ ಕುಂಡಿಸಿ ಅದ್ದೂರಿಯಾಗಿ ಮಾಡಬೇಕು ಅನ್ನೋದೇ ನಮ್ಮ ಆಸೆ. ನಮ್ಮ ಸ್ನೇಹಿತರದೇ ಇದೆಲ್ಲ. ಪಾರ್ವತಿ ಪುತ್ರ ಅಂತ ಹೆಸರು ಮತ್ತು ಈ ಗಣೇಶನ ಸೆಲೆಕ್ಷನ್ ಎಲ್ಲ ಅವ್ರದ್ದೇ. ಹಾಗೆ ಈ ಒಂದು ನಿಮ್ಮ ಒಂದು ಸಮಾರಂಭಕ್ಕೆ ನಮ್ಮ ಜೂನಿಯರ್ ವಿಷ್ಣುವರ್ಧನ್ ಬಂದಿದ್ದಾರೆ. ಹೇಗೆ ಅನಿಸ್ತಾ ಇದೆ ಮತ್ತೆ ಅವ್ರು ಬಂದಿದ್ದಾರೆ ಇವತ್ತು? ತುಂಬಾ ಸಂತೋಷ ಮಾಡಿರೋದಕ್ಕೆ ಹೊಸ ಗೆಸ್ಟ್ ಅಂತ ಅನಿಸ್ತಾ ಇದೆ. ನಾವು ಈ ಲೆವೆಲ್ಗೆ ಬೆಳೆದೀವಿ ಅಂತ ತುಂಬಾ ಖುಷಿ ಆಗ್ತಾ ಇದೆ ನಮಗೆ.
ಓಕೆ ಸರ್, ಇದೇ ರೀತಿ ಮುಂದಿನ ವರ್ಷ ಮುಂದಿನ ವರ್ಷಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸ್ತಿ ವರ್ಷ ತಪ್ಪದೆ ನಮಗೂ ಕರೆ ಮಾಡಿ ನಾವು ಬರ್ತೇವೆ ಸರ್. ಧನ್ಯವಾದ ಸರ್. धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि